ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇದೀಗ ಮೂಡಾ ಹಗರಣದಲ್ಲಿ FIR ದಾಖಲಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ಆರೋಪಿ ನಂಬರ್ 1, ಆರೋಪಿ ನಂಬರ್ 2 ಅವರ ಪತ್ನಿ, ಆರೋಪಿ ನಂಬರ್ 3 ಅವರ ಬಾಮೈದ. ಹಾಗಾಗಿ ಇಲ್ಲಿ ಹೊಸ ರಾಜಕೀಯ ಮಜಲು ಆರಂಭವಾಗಿದೆ. ಕರ್ನಾಟಕದಲ್ಲೂ ಈಗ ಭ್ರಷ್ಟಾಚಾರದ ಗಮಲು ಇಡೀ ದೇಶಕ್ಕೆ ಹರಡುತ್ತಿದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ರಾಜೀನಾಮೆಗೆ BJP ಪಟ್ಟು ಹಿಡಿದಿದೆ, JDS ಕೂಡ ಒತ್ತಾಯ ಮಾಡ್ತಿದೆ. ಇದರ ಬೆನ್ನಲ್ಲೇ BJP ಮತ್ತು JDSನ ನೈತಿಕತೆಯನ್ನು ಕೂಡ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡ್ತಿದೆ. ಇವತ್ತು ಮೂಡಾ ಹಗರಣ, ಮುಖ್ಯಮಂತ್ರಿ ಆರೋಪಿ, ಇದು ರಾಜೀನಾಮೆ ಕೊಡಬೇಕಾ, ಇದು ನ್ಯಾಯಸಮ್ಮತವಾ, ಕೋರ್ಟ್ ಈಗ ಆದೇಶ ಕೊಟ್ಟಿರ್ತಕ್ಕಂಥದ್ದು, ಇದರ ಹಿಂದೆ ರಾಜಕೀಯ ನಡೆದಿದೆಯಾ, ಒಂದು ಸರ್ಕಾರವನ್ನು ಅಪೋಷಣವನ್ನು ತೆಗೆದುಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷ ಮಾಡ್ತಿರ್ತಕ್ಕಂಥ ಷಡ್ಯಂತ್ರನ, ಈ ಎಲ್ಲದರ ಬಗ್ಗೆ ಕೂಡ ನಾನು BJP, JDS, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಗೆಳೆಯರೊಂದಿಗೆ ನಾನು ಮಾತನಾಡ್ತೀನಿ. ಮೊದಲನೇದಾಗಿ ನಾನು ಕಾಂಗ್ರೆಸ್ನ ನಾಯಕರೊಂದಿಗೆ ಮಾತನಾಡ್ತೀನಿ. ವಕೀಲರು ಆಗಿರ್ತಕ್ಕಂಥ ಸೂರ್ಯ ಮುಕುಂದರಾಜರಿದ್ದಾರೆ. ನಿಮ್ಮ ಮುಖ್ಯಮಂತ್ರಿ ಈಗ ಮೂಡಾ ಹಗರಣದಲ್ಲಿ ಆರೋಪಿ. ನೋಡಿ, ಮೂಡಾ ಅನ್ನೋದು ಹಗರಣನೇ ಅಲ್ಲ. ಇವು BJPನವರು ಮತ್ತು ಇವರೆಲ್ಲ ಒಂದು ಇದನ್ನು ಮಾಡಿ ಹಗರಣ ಅಂತ ಹೇಳ್ತಾ ಇದ್ದಾರೆ ಹೊರತು ಅದು ಹಗರಣನೇ ಅಲ್ಲ. ಒಟ್ಟಾರೆ ಇವತ್ತು ಹೈಕೋರ್ಟ್ ಕೊಟ್ಟಿರೋ ಆದೇಶ ಏನು, ರಾಜ್ಯಪಾಲರಿಗೆ ಅವ್ರದ್ದೇ ಆದಂಥ ಸಾಂವಿಧಾನಿಕವಾದಂಥ ಹಕ್ಕುಗಳಿದ್ದಾವೆ, ಅದ್ರ ಪ್ರಕಾರ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಆಯಿತು ಕೊಡಲಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳಾದಂಥವ್ರು, ಜನಸಾಮಾನ್ಯರಾದಂಥವ್ರು ಇದನ್ನು ಫೇಸ್ ಮಾಡಿ ಅದರೊಳೇನು ತಪ್ಪೇನಿಲ್ಲ, ಹೊರಗಡೆ ಬನ್ನಿ ಅಂತ ಹೇಳಿದ್ದಾರೆ. ಈ ರೀತಿ ಮೂಡಾದಲ್ಲಿ ಆಗಿರೋವಂಥದ್ದು ಒಂದು ಸಿವಿಲ್ ಲಿಟಿಗೇಷನ್ನು. ನೀವು ಟೈಟಲ್ ಸರಿ ಇಲ್ಲ ಅಂದರೆ ಅವತ್ತೇ ಹೇಳಬೇಕಾಗಿತ್ತು. 2004ರಲ್ಲೇ ಡಿನೋಟಿಫಿಕೇಷನ್ ಆಗಿರೋವಂಥ ಈ ಪ್ರಕರಣವನ್ನು BJP ಸರ್ಕಾರ ಇದ್ದಾಗ ಇವ್ರಿಗೆ ಬದಲಿ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಮಾಡಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳೋದಿದೆಯಲ್ಲ, ಇದು ರಾಜಕೀಯ ತಂತ್ರಗಾರಿಕೆ ಮತ್ತು ಕುತಂತ್ರ. ಅದಾದ ನಂತರ ಇಲ್ಲೆಲ್ಲೂ ಕೂಡ ನೇರವಾಗಿ CM ಅವರಾಗಿರ್ಬೋದು ಮತ್ತು ಅವರ ಅಧಿಕಾರ ದುರುಪಯೋಗ ಆಗಿರುವಂಥದ್ದು ಯಾವುದೂ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಡಿನೋಟಿಫಿಕೇಷನ್ ಮಾಡಿ ಇವತ್ತು ಲೋಕಾಯುಕ್ತ ತನಿಖೆ ಎದುರಿಸ್ತಾ ಇದ್ದಾರೆ. ಅವ್ರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಆಮೇಲೆ ಅಬ್ರಾಮ್ ಸಲ್ಲಿಸಿರೋವಂಥ ದೂರಲ್ಲಿ ಇವತ್ತವರೆಗೂ ರಾಜ್ಯಪಾಲರು ಸ್ಯಾಂಕ್ಷನನ್ನು ಕೊಡ್ತಾ ಇಲ್ಲ. ಸೊ ಇವೆಲ್ಲ ನೋಡ್ತಾ ಹೋದರೆ ಇವರು ಮಾಡಿರೋವಂಥ ಅನಾಚಾರದ ಮುಂದೆ ಇದು ಏನು ತಪ್ಪೇ ಅಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯ ಅವರು ಏನೂ ಮಾಡೇ ಇಲ್ಲ. ಮೂಡಾದಲ್ಲಿ ಆಗಿರೋವಂಥದ್ದು ಸಿವಿಲ್ ಲಿಟಿಗೇಷನ್ನು. ಇವರು 50% ಕೊಟ್ಟಿರೋದು ತಪ್ಪು ಅನ್ನಂಗಿದ್ರೆ ನೀವು ಅದನ್ನು ರೆಕ್ಟಿಫೈ ಮಾಡಬೇಕಾಗಿತ್ತು. ಯಾಕೆ BJP ಅವರು ಸುಮ್ಮನೆ ಇದ್ದರು? ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಈಗ ಮೂಡಾ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ. ಲೋಕಾಯುಕ್ತ ಸಾಂವಿಧಾನಿಕ ಸಂಸ್ಥೆ ಆಗಿದ್ರು ಕೂಡ ಲೋಕಾಯುಕ್ತ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅಂಡರಲ್ಲಿ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಲ್ಲ, ಭಾರತೀಯ ಜನತಾ ಪಕ್ಷದವ್ರಿಗೆ ರಾಜೀನಾಮೆ ಕೇಳುವಂಥ ನೈತಿಕತೆನೇ ಇಲ್ಲ. ದೊಡ್ಡ ಹಗರಣಗಳು ಮಾಡಿರೋವಂಥವ್ರು ಅಲ್ಲೇ ಇದ್ದಾರೆ. ಯಡಿಯೂರಪ್ಪ ಅವರು ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರು. ಅವತ್ತು ಇವರೇ ಇದರಲ್ಲಿ ಲೋಕಾಯುಕ್ತರನ್ನ ನೇಮಕ ಮಾಡ್ತಾ ಇದ್ರಲ್ಲ. ಇವ್ರದೇ ಸರ್ಕಾರ ಇದ್ದಾಗ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಅವರು ಖಾಸಗಿ ದೂರನ್ನು ಸಲ್ಲಿಸಿದಾಗ ರೆಫರ್ ಆಗಿ ಇವರು ಚೆಕ್ಕಲ್ಲಿ ಲಂಚ ತೊಗೊಂಡಿರೋವಂಥದ್ದು ಡಿನೋಟಿಫಿಕೇಷನ್ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರೋದು ಪ್ರೂವ್ ಆಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರೋವಂಥ ಆರೋಪವನ್ನು ಎದುರಿಸ್ತಾ ಇಲ್ಲ. 50% ನೀವೇನು ಕೊಟ್ಟಿದ್ದೀರಾ, ಲೋಕಾಯುಕ್ತರು ಅದನ್ನು ತನಿಖೆ ಮಾಡ್ತಾರೆ. ಕೇವಲ FIR ಆಗಿದ್ದ ತಕ್ಷಣ ಅದೇನು ದೊಡ್ಡ ಅಪರಾಧ ಏನಾಗಲ್ಲ. ನ್ಯಾಯಾಲಯ FIR ಮಾಡಿ ಅಂತ PCR ಹಾಕಿದ ತಕ್ಷಣ ಮಾಡಿದೆ. ರೆಫರೆನ್ಸ್ ಮಾಡಿದ ತಕ್ಷಣ ಅದೇನು ದೊಡ್ಡ ಘನಘೋರ ಅಪರಾಧ ಮಾಡಿದ್ದಾರೆ ಅಂತಲ್ಲ. ಕುಮಾರಸ್ವಾಮಿ ಅವ್ರ ವಿರುದ್ಧ ಇರುವಂಥ ಪ್ರಕರಣಗಳು, ಯಡಿಯೂರಪ್ಪ ವಿರುದ್ಧ ಇರುವಂಥ ಪೋಕ್ಸೋ ಪ್ರಕರಣಗಳು, ಅವರ ಪಕ್ಷದ ವಿಜೇಂದ್ರ ಅವ್ರ ವಿರುದ್ಧ ಇರುವಂಥ ED ಪ್ರಕರಣಗಳು, ಅವರು ಫಾರೆಸ್ಟ್ ಲ್ಯಾಂಡನ್ನು ಯಾವ ರೀತಿ ನುಂಗಿ ನೀರು ಕುಡಿದಿದ್ದಾರೆ, ಇವೆಲ್ಲವನ್ನು ತೆಗೆದು ನೋಡಿದಾಗ ದೊಡ್ಡ ನುಂಗಣ್ಣಗಳು BJP, JDS. ಹಾಗಾದರೆ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತೀರಾ? ಖಂಡಿತವಾಗ್ಲೂ ರಾಜೀನಾಮೆ ಕೊಡುವಂಥ ಯಾವ ಅವಶ್ಯಕತೆಯೂ ಇದರಲ್ಲಿ. ಹಾಗಾದರೆ ನಾನು ಭಾರತೀಯ ಜನತಾ ಪಕ್ಷದವ್ರನ್ನ ಮಾತನಾಡ್ತೀನಿ. BV ಗಣೇಶ್ ಅವರು ಇದ್ದಾರೆ, ವಕ್ತಾರರು ಕೂಡ ಹೋಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅವರು ಮಾರಲಿಟಿ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ರು. ಮಾರಲಿಟಿ ವಿಚಾರದಲ್ಲಿ ಈ ದೇಶದ ಯಾವ ರಾಜಕಾರಣಿಗೂ ಮಾರಲಿಟಿ ಇಲ್ಲ, ಮೇಲಿನಿಂದ ಕೆಳಗಿನವರಿಗೆ ಮಾರಲಿಟಿ ಇರ್ತಕ್ಕಂಥವ್ರು ಮತ್ತು ಮಾರಲಿಟಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ನಿಮ್ಮಂಥ ರಾಜಕಾರಣಿಗಳ ವಿನಃ ಅಧಿಕಾರಸ್ಥರು ಯಾರು ಕೂಡ ಮಾರಲಿಟಿಯನ್ನು ಮಾಡ್ತಿಲ್ಲ. ಈಗ ಪ್ರಕರಣ ಯಡಿಯೂರಪ್ಪನವರ ಮೇಲೆ ಕೂಡ ಚೆಕ್ ತೆಗೆದುಕೊಂಡಿರ್ತಕ್ಕಂಥದ್ದು, ಪ್ರೇರಣಾ ಟ್ರಸ್ಟ್ದು ಡಿನೋಟಿಫಿಕೇಷನ್ ಪ್ರಕರಣಗಳು ಎಲ್ಲವೂ ಕೂಡ ಆಯಿತು. ಅವರು ಕೂಡ ಲೋಕಾಯುಕ್ತ ತನಿಖೆ ಆಗ್ತಿತ್ತು. ತನಿಖೆ ಆಗಿ 10 ತಿಂಗಳ ನಂತರ ಚಾರ್ಜ್ ಶೀಟ್ ಆದಮೇಲೆ ಆ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಆರೋಪಿತರು ಅಂತ ಆದಮೇಲೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆನೇ ಕೊಟ್ಟರು. ಅವತ್ತು ಕೂಡ ಈಗ ಇವರಿಗೆ FIR ಆಗಿದೆ. FIR ಆಗಿದ ಕೂಡಲೇ ರಾಜೀನಾಮೆ ಕೇಳ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಇಲ್ಲ, ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ಸಮರ್ಪಕವಾಗಿ ನ್ಯಾಯಬದ್ಧವಾಗಿ ಮಾಡ್ತಿದ್ದೀವಿ. ಕಾಂಗ್ರೆಸ್ನವರಿಗೆ ಇವತ್ತುವರೆಗೂ ಅರ್ಥನೇ ಆಗಲಿಲ್ಲ ಕೇಸಿನ ವಿಚಾರ. ಇದು ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ,
ಇದು ವ್ಯವಸ್ಥೆಯ ಭಾಗದ ಸಮಸ್ಯೆ ಇಲ್ಲ. ಮುಖ್ಯಮಂತ್ರಿಗಳ ವೈಯಕ್ತಿಕ ಕೌಟುಂಬಿಕ ಕಲಹದ ಅವರ ವೈಯಕ್ತಿಕ ವಂಚನೆಯ ವಿರುದ್ಧ ಆಗಿರತಕ್ಕಂಥ ಕೇಸು. ಆದುದರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ಳಿ. ಆದರೆ ಮುಖ್ಯಮಂತ್ರಿಗಳು ವೈಯಕ್ತಿಕ ಜವಾಬ್ದಾರಿ, ಯಾಕೆಂದರೆ ಅವರ ಕುಟುಂಬದಲ್ಲಿ ಆದಂಥ ಒಂದು ವಂಚನೆಗಳನ್ನು ಅವರು ನೋಡಲಿಕ್ಕೂ ಶಕ್ತಿ ಇಲ್ಲ, ಪುರುಸೋತ್ತಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಯಾವ ನೈತಿಕತೆ ಇದೆ? ಇನ್ನು ರಾಜ್ಯದಲ್ಲಿ ಆಗು ಹೋಗೋಗಳನ್ನು ಯಾಕೆ ನೋಡ್ತಾರೆ? 89 ಕೋಟಿ ಹಣವನ್ನು ನಾನು ಕೊಟ್ಟಿರೋದು ನಿಜ, ಆರೋಪ ಆಗಿರೋದು ನಿಜ ಅಂತ ಅಲ್ಲಿ ಒಪ್ಕೊಂಡಾಗ ತನ್ನ ಕುಟುಂಬದಲ್ಲಿ ಆದಂಥ ಒಂದು ವಂಚನೆ, ಒಂದು ಸರ್ಕಾರಕ್ಕೆ ಮಾಡತಕ್ಕಂಥ ಮೋಸದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ ಇಲ್ಲ ಅಂತಂದರೆ ಇದು ಕಾಂಗ್ರೆಸ್ನವ್ರಿಗೆ ಏನು ಅರ್ಥ ಆಗ್ತಾಯಿದೆ? ಕಾಮನ್ ಸೆನ್ಸ್ ಬೇಕು. ನಾವು ಮುಖ್ಯಮಂತ್ರಿಯಾಗಿ ವ್ಯಕ್ತಿಯಾಗಿ ನೀವು ರಾಜೀನಾಮೆ ಕೊಡಿ, ನಿಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷವಾಗಿಲ್ಲ ಕೇಳ್ತಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುಟುಂಬದಲ್ಲಿ ನಡೆದಿರತಕ್ಕಂಥ ಘಟನೆಗಳ ನೈತಿಕತೆಯನ್ನು ಹೊಣೆಯನ್ನು ಹೊತ್ತು ನೀವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ, ಕಾಂಗ್ರೆಸ್ ಪಕ್ಷದ ಗೌರವವನ್ನು ಉಳಿಸಿ ಅಂತ ಅವರ ಪಕ್ಷದವರೇ ಹೇಳ್ತಾರೆ. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು, ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ರಾಜೀನಾಮೆ ಕೊಟ್ಟರು. ಯಾಕೆ ಇವರು ರಾಜೀನಾಮೆ ಬಂಧನ ಆಗಿದ್ದರು? ಬಂಧನ ಆಗಿದ್ದಕ್ಕಿಂತ ಮೊದಲೇ ಕೊಟ್ಟರು, ಹಾಗೆ ಮೊದಲೇ ಕೊಟ್ಟರು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ. ಹಾಗಾದ್ರೆ ಇವರು ರಾಜೀನಾಮೆ ಕೊಡದೇ ಇದ್ದರೆ ಪಕ್ಷಕ್ಕೆ ಮುಜುಗರ ಆಗಲ್ವಾ? ಪಕ್ಷ ಇವ್ರದಲ್ವಾ? ಪಕ್ಷದ ನೇತಾರನೇ ಸರಿಯಾಗಿಲ್ಲ ಅಂತಂದರೆ ಇನ್ನು ಬೇರೆಯವ್ರಿಗೆ ಏನು ಹೇಳೋ ಹಕ್ಕಿದೆ? ಹಾಗಾಗಿ ನಾವು ಕೇಳ್ತಿರ್ತಕ್ಕಂಥ ರಾಜೀನಾಮೆ ಕ್ರಮಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತ, ಸಚ್ಚಾರಿತ್ರ ಆಡಳಿತ, ಪಾರದರ್ಶಕ ಆಡಳಿತ ನಡಿಬೇಕಾದ್ರೆ ಇಲ್ಲಿಂದಲೇ ನಾಂದಿ ಆಡಬೇಕು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆಗಬೇಕು. ಎಸ್, ಇವ್ರು ಹೇಳ್ತಿದ್ದಾರೆ ಇದು ಮುಖ್ಯಮಂತ್ರಿ ಕುಟುಂಬದ ಭ್ರಷ್ಟಾಚಾರ, ಇದು ಪಕ್ಷದ ಭ್ರಷ್ಟಾಚಾರ ಅಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳೇ ನೇರ ಹೊಣೆ. ತನ್ನ ಕುಟುಂಬದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳನ್ನು ಮುಖ್ಯಮಂತ್ರಿಗಳು ನೋಡ್ಕೊಳ್ಳಿಲ್ಲ ಅಂತ ಹೇಳಿದರೆ ರಾಜ್ಯದ ಆಗುಹೋಗುಗಳನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಕೆಲವರು ಭಾಳಷ್ಟು ಮಾತನಾಡ್ತಾರೆ, ಸತ್ಯ ಹರಿಶ್ಚಂದ್ರ ಥರ ಮಾತನಾಡ್ತಾರೆ. ಅವರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಆದರೆ ಅವರು ಮಾಡಿದಾಗ ಮಾತ್ರ ಅದು ಅಪರಾಧ ಅಲ್ಲ, ಆರೋಪಿತರಲ್ಲ. ಬೇರೆಯವರು ಮಾಡಿದಾಗ ಮಾತ್ರ ಅವರು ಆರೋಪಿತ ಥರ ಕಾಣ್ತಾರೆ. ಹಾಗಾಗಿ ನಾನು JDSನ ಗೆಳೆಯರನ್ನು ಕೇಳಬೇಕಾಗಿದೆ. ನಾನು ವೀರಣ್ಣವರಿದ್ದಾರೆ, ಪ್ರಶಾಂತಿಯವರಿದ್ದಾರೆ. ಪ್ರಶಾಂತಿ, ನಿಮ್ಮ ಹತ್ರಲ್ಲೇ ಬರ್ತೀನಿ. ನಾನು HD ಕುಮಾರಸ್ವಾಮಿ ಅವರಿಗೆ ಒಂದು ನ್ಯಾಯ, ಸಿದ್ದರಾಮಯ್ಯನವರಿಗೆ ಇನ್ನೊಂದು ನ್ಯಾಯ, ಮತ್ತೊಬ್ಬ ನಾಯಕರಿಗೆ ಒಂದು ನ್ಯಾಯ. ನಿಮ್ಮ ಮೇಲೆ ಆರೋಪ ಬಂದರೆ ಅದಕ್ಕೊಂದು ಕೌಂಟ್ರು, ಬೇರೆಯವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆ. ಈ ದೇಶದಲ್ಲಿ ನೀವು ಒಂಥರ ಲೈಕ್ ವಾಟರ್ ಇದ್ದಂಗೆ ಅಲ್ವಾ ಸರ್? ಇವಾಗ ನೋಡಿ, ಅವರ ಕೇಸ್, ಅವರ ಪ್ರಕರಣ ಅದೇ ಬೇರೆ, ಕುಮಾರಸ್ವಾಮಿ ಅವರ ಪ್ರಕರಣನೇ ಬೇರೆ. ಹೇಗೆ ಅದು ಬೇರೆ ಆಗುತ್ತೆ? ಭ್ರಷ್ಟಾಚಾರ ಆರೋಪ ಈಗ ನಿಮಗೊಬ್ಬರಿಗೆ ಫೇವರ್ ಮಾಡಿದ ತಕ್ಷಣ, ಈಗ ನಿಮಗೆ ಫೇವರ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರನೇ. ಅದು ಲಾಭ ಇಲ್ದಲ್ಲೇ ಮಾಡಲ್ಲ, ಹೌದಲ್ವಾ? ಲಾಭ ಇಲ್ದಲ್ಲೇ ಮಾಡ್ತಾರೇನ್ರಿ? ಇಲ್ವಲ್ಲ. ಅದು ಬೇರೆ, ಇದೇ ಬೇರೆ. ನಿಮ್ಮದು ಯಾವ ರೀತಿ ಬೇರೆ? ನಿಮ್ಮ ಮನೆಗೆ ಬುಡಕ್ಕೆ ಬಂದಾಗ ನಿಮ್ಗೆ ಬೇರೆ ಆಗುತ್ತೆ, ಅವ್ರಿಗೆ ಹೋದಾಗ ಅವ್ರು ರಾಜೀನಾಮೆ ಕೊಡಬೇಕು. ಅವರಲ್ಲಿ ಯಾವುದೇ ಲೋಕಾಯುಕ್ತ ಅವರು ಕೊಟ್ಟಿರೋಂತಹ ರಿಪೋರ್ಟಲ್ಲಿ ಇವಾಗಲೂ ಸುಪ್ರೀಂ ಕೋರ್ಟಲ್ಲೇ ಇದೆ ಅದು. ಕುಮಾರಸ್ವಾಮಿ ಅವರು ನೋಡಿ, 2018ರಲ್ಲಿ ಆ ಕೇಸ್ ಇದ್ದೇ ಇದೆ. ನೀವು 78 ಸೀಟ್ ತೊಗೊಳ್ತೀರಾ ನೀವು ಕಾಂಗ್ರೆಸ್ ಅವರು, ನಾವು 38 ತೊಗೊಂಡಾಗ ನೀವೇ ಹಾಕಿರೋಂಥ ಕೇಸು ಅಲ್ವಾ? ನೀವು ಯಾಕೆ ಈ ಥರ ಆರೋಪ? ಕಾಂಗ್ರೆಸ್ ಅವ್ರು ಹಾಕಿರೋ ಕೇಸ ಇದು ಅಲ್ಲ, ಲೋಕಾಯುಕ್ತ ಅವರು ಸರ್, ಲೋಕಾಯುಕ್ತ ಅವರು ಕಾಂಗ್ರೆಸ್ ಪ್ರೇರಿತವಾಗಿ ಇದನ್ನು. ಹಾಗಾದ್ರೆ ನಿಮ್ಮ ಸರ್ಕಾರದ ಲೋಕಾಯುಕ್ತ ಇತ್ತು, ಭಾರತೀಯ ಜನತಾ ಪಕ್ಷ ಸರ್ಕಾರ ಲೋಕಾಯುಕ್ತ, ನಿಮ್ಮ ಮೇಲೆ FIR ಆಗ್ತಿದ್ರೆ ಕಾಂಗ್ರೆಸ್ ಪ್ರೇರಿತ ಇಲ್ಲ. ನೋಡಿ, 2018ರಲ್ಲಿ ಕೇಸ್ ಇತ್ತು, ಆರೋಪನೂ ಮಾಡಿದ್ದಾರೆ. ನೀವು ಆದರೂ ಹಂಗ ಅಸೆಂಬ್ಲಿ ಆದಾಗ, ಒಂದು ನಿಮಿಷ, ಹಂಗ ಅಸೆಂಬ್ಲಿ ಆದಾಗ ಎಲ್ಲಿ BJP ಅವ್ರ ಹತ್ರ ಕೈ ಜೋಡಿಸ್ಬಿಡ್ತಾರೋ ಕುಮಾರಸ್ವಾಮಿ ಅವರು ಅಂತ ಹೇಳಿ, ಅವರ ಮನೆ ಬಾಗಿಲಿಗೆ ಅಂಬೆಗಾಲ್ ಹಾಕೊಂಡು ಹೋಗಿ ಭಿಕ್ಷೆ ಬೇಡಿರೋದು ಇದೇ ಕಾಂಗ್ರೆಸ್ ಅವರು, ಅವರನ್ನು CM ಮಾಡಿದ್ದು ಇದೇ ಕಾಂಗ್ರೆಸ್ ಅವರು. ಇವಾಗ ಆರೋಪ ಇತ್ತು, ಅದಿತ್ತು ಅಂತ ಹೇಳ್ತಾರಲ್ಲ, ಏನಾಗಿತ್ತು ಆವತ್ತು? ನೀವು ಅವ್ರ ಮೇಲೆ ಕ್ರಮ ತಗೊಬೋದಾಗಿತ್ತಲ್ಲ. ನಿಮ್ಮಲ್ಲಿ ಎಲ್ಲ ರೀತಿಯಾದ ನೀವು ಕ್ರಮ ತಗೊಳ್ಬಹುದಾಗಿತ್ತು ಕಾಂಗ್ರೆಸ್ ಅವರು. ಆದರೆ ನೀವು ಹೇಗಂದರೆ, ಅಯ್ಯೋ ಲಾಭಕ್ಕಾಗಿ ಎಲ್ಲ ರೀತಿಯಾಗಿ ನೋಡುವಂಥದ್ದೇ ಕಾಂಗ್ರೆಸ್ ಅವರು. ಇವರ ಭ್ರಷ್ಟಾಚಾರ ಹೇಗಿದೆ ಅಂತ ಹೇಳಿದರೆ, ಅವರಲ್ಲದ ಜಾಗದಲ್ಲಿ ಅವರು ಅದನ್ನು ಜಾಗವನ್ನು ಮಾಡಿಕೊಂಡು ದೇವರಾಜು ಅವರ ಮೂಲಕ, ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೂಲಕ, ನಂತರ ಅವರ ಪತ್ನಿಯ ಮೂಲಕ ಹೇಗೆ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಂದ್ರೆ ಇದರಲ್ಲಿ ಕಪ್ಪು ಚುಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊಂಡು ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಕೂಡ ಆರೋಪ, ಜಂತ್ಕಾಲ್ ಮೈನಿಂಗ್ ಇದೆ, ಸಾಯಿ ಮಿನರಲ್ಸ್ಗೆ ಸಪೋರ್ಟ್ ಮಾಡಿದ ಆರೋಪಗಳಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ನಿಮ್ಮದೇ ನಾಯಕ, ನಿಮ್ಮದೇ JDSನ ನಾಯಕ ರಾಜ್ಯಪಾಲರಿಗೆ ಡಿಸೆಂಬರ್ ತಿಂಗಳಲ್ಲಿ ದೂರನ್ನು ಕೊಡ್ತಾರೆ. ಅದೇ ದೂರನ್ನು ಆಧರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇತ್ತು.
ಒಬ್ಬ ಮುಖ್ಯಮಂತ್ರಿನ ಕೆಳಗಿಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸಹಪಕ್ಷವಾಗಿರ್ತಕ್ಕಂಥ ತಾವು ಸಹಪಾಠಿಗಳಾಗಿರ್ತಕ್ಕಂಥ JDS ಇದರ ಭಾಗವಾಗಿ ಕೈ ಜೋಡಿಸಿರು ಅಂತೇಳಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥದ್ದು. ನೋಡಿ, ಖಂಡಿತ ಇಲ್ಲ. ಈಗ ತಾವು ಏನು ಹೇಳ್ತಾ ಇದ್ದೀರಾ, ಆಡಳಿತಾತ್ಮಕ ನಿರ್ಣಯನೇ ಬೇರೆ, ಕುಟುಂಬಕ್ಕೋಸ್ಕರ ಅಕ್ರಮವಾಗಿ ಆದಾಯ ಮಾಡಿಕೊಂಡಿರೋದೇ ಬೇರೆ. ಇದು ಭ್ರಷ್ಟಾಚಾರ ಅಡಿಯಲ್ಲಿ ಬರುತ್ತೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಪ್ರಕಾರ ಈಗ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿದೆ ತನಿಖೆ ಮಾಡೋದಕ್ಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಒಪ್ಕೊತಾ ಇಲ್ಲ. ನಾವು ರಾಜ್ಯಪಾಲರು ಏನಂತ ಹೇಳಿದ್ದು, ಮುಖ್ಯಮಂತ್ರಿಗಳು ತನಿಖೆಗೆ ಒಪ್ಕೊಳ್ತಿಲ್ವಾ? ನೋಡಿ 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 ರಾಜ್ಯಪಾಲರು 17 ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ದು. ತನಿಖೆಗೆ ಆದೇಶ ಮಾಡಿದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಒಪ್ಕೊಂಡಿದ್ದಿದ್ರೆ ತನಿಖೆ ನಡೀತಾ ಇತ್ತು. ಆದರೆ ಅವ್ರೇನು ಮಾಡಿದ್ರು, ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು. ಅಂದರೆ ಈ ಅನುಮತಿ ಕೊಡಬೇಡಿ ತನಿಖೆಗೆ ಅಂತ. ಇವತ್ತು ತನಿಖೆಗೆ ಹೈಕೋರ್ಟ್ ಹಾಗಾದ್ರೆ ಚಾಲೆಂಜ್ ಮಾಡೋದು ಬೇಡವಾ? ಅಲ್ಲ, ನಿಮ್ಮವ್ರು ಚಾಲೆಂಜ್ ಮಾಡಿಲ್ವಾ? ನಿಮ್ಮವರು ಕೋರ್ಟ್ಗೆ ಹೋಗಿಲ್ವಾ? ಅವರ ವೈಯಕ್ತಿಕ ಇದು. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಮುಖ್ಯಮಂತ್ರಿ, ಗೌರವವಾದ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವ್ರು. ಜನಗಳ ಒಂದು ಜನಪರ ಆಡಳಿತ ಕೊಡಬೇಕಾಗಿರೋರು. 16 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. 16 ತಿಂಗಳಿಂದ ಮಾತಾಡ್ತೀನಿ. ಆಮ್ ಆದ್ಮಿ ಪಾರ್ಟಿಯವ್ರದ್ದು ಯಾವಾಗಲೂ ಒಂದು ಆರೋಪ, ಈ ದೇಶದಲ್ಲಿ BJPಯೇತರ ಸರ್ಕಾರಗಳೆಲ್ಲಿದೆ, ವಿರೋಧ ಪಕ್ಷಗಳನ್ನು ಅಣಿಲಿಕ್ಕೆ ಯಾವುದಾದ್ರೂ ಒಂದು ಕಾರಣಗಳನ್ನ ಇಟ್ಕೊಂಡು ಯಾವುದಾದ್ರೂ ಹಗರಣದ ಹೆಸರಿನಲ್ಲಿ ಆ ಸರ್ಕಾರವನ್ನು ಕೆಳಗಿಳಿಸೋದು ತಂತ್ರ. ಆ ಮುಖಾಂತರ ಹಿಂಬಾಗಿಲಿನಿಂದ ಅಧಿಕಾರ ನೀಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಆ ಕೆಲಸವನ್ನು ಮಾಡುತ್ತೆ. ಮತ್ತು ಅವ್ರ ಜೊತೆ ಈ ರೀತಿ ಸಹಪಾಠಿಗಳಾಗಿರ್ತಕ್ಕಂಥ ಅನೇಕ ಪಕ್ಷಗಳು ಕೂಡ ಕೈ ಜೋಡಿಸ್ತಾರೆ ಅಂತ ಹೇಳ್ತಾರೆ. ಆ ಮುಖಾಂತರ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನ ಕೆಳಗಿಳಿಸಲಿಕ್ಕೆ ಷಡ್ಯಂತ್ರ ನಡೀತಿದೆಯಾ? ಸರ್ ನೋಡಿ, ಇಡೀ ದೇಶದಲ್ಲಿ ಆಗ್ತಿರೋದು ಇವತ್ತೆಲ್ಲರಿಗೂ ಗೊತ್ತು. ಎಲ್ಲ ವಿರೋಧ ಪಕ್ಷಗಳಿಗೆ ತೊಂದರೆ ಮಾಡ್ತಿದೆ ED ಮತ್ತು CBI ಇಟ್ಕೊಂಡು. ಆದರೆ ಕರ್ನಾಟಕದಲ್ಲಿ ಹೊಸ ರೀತಿಯಲ್ಲಿ ಒಂದು ಆಗ್ತಿದೆ, ನಗೆಪಾಟಲಿಗೆ ಆಗ್ತಿದೆ. ಇದೇ ಏನು JDS ಇದ್ದಾರೆ, ಅದರ ಒಂದು ಉನ್ನತ ನಾಯಕರಾಗಿರುವ HDK ಅವ್ರ ಮೇಲೆ ಇರುವ ಯಾವುದೇ ಕೇಸುಗಳನ್ನು ಗವರ್ನರ್ ಅವರು ಅವರಿಗೆ ಓದಕ್ಕೆ ಬರೋದಿಲ್ಲ, ಭಾಷೆ ಓದಕ್ಕೆ ಬರೋದಿಲ್ಲ, ಅದನ್ನು ತರ್ಜುಮೆ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅದೇ BJP ಅವ್ರ ಮೇಲೆ ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ಮುರುಗೇಶ್ ನಿರಾಣಿ ಅವರಾಗಿರ್ಬೋದು, ಅವ್ರ ಮಿತ್ರರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಅವ್ರ ಮೇಲೆ BJP ಅವರಿಗೆ ಯಾವುದೇ ಕಾರಣಕ್ಕೂ ಕಾಣಿಸ್ತಿಲ್ಲ. ಆದರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಅವ್ರ ಮೇಲಿಗೆ ಈಗಿರೋ ಕೇಸಲ್ಲಿ ಅವ್ರು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವ್ರ ಭರಾಟೆ 15 ದಿನಗಳ ಹಿಂದೆ ಯಾವ ರೀತಿ ಇತ್ತು ಅದೀಗ ಚೇಂಜ್ ಆಗಿದೆ. ಈಗ ಇವರು ಆ ಭರಾಟೆಯಲ್ಲಿ ಹೇಳ್ತಿಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ. ಈಗೇನು ಹೇಳ್ತಿದ್ದಾರೆ, ನೀವು ಈ ತಪ್ಪಾಗಿದೆ ಅಂತ ಅಂದ್ಕೊಂಡು ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಮೋಸ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಯಾಕೆ ಹೇಳ್ತಿಲ್ಲ ಅಂದರೆ ಇವರಿಗೆ ಗೊತ್ತಾಗಿದೆ ಇದರಲ್ಲಿ ಈಗಾಗಲೇ ಇವರು ಸೋತೋಗಿದ್ದಾರೆ ಅಂತ. ಯಾಕೆಂದರೆ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟ ಮೇಲೆ ತನಿಖೆಗೆ ಅವಕಾಶ ಕೊಟ್ಟಿರೋದು ಯಾರಿಗೆ ಲೋಕಾಯುಕ್ತ ಮೈಸೂರಿಗೆ ಕೊಟ್ಟಿದ್ದಾರೆ. ಈಗ ಈ ತನಿಖೆ ಅವಕಾಶ ಕೊಟ್ಟ ಮೇಲೆ ಇದನ್ನು ತಡೆಯಾಜ್ಞೆ ತಗೋಬೋದು, ಆಮೇಲೆ ಆಂಟಿಸಿಪೇಟರಿ ಬೇಲ್ ತಗೋಬೋದು ಅಂತ ಇವ್ರಿಗೆ ಗೊತ್ತಾಗಿರೋದ್ರಿಂದ ಈಗ ಅಷ್ಟು ಜೋರಾಗಿ ಆರ್ಭಟ ಮಾಡ್ತಿಲ್ಲ. ರಾಜೀನಾಮೆ ಕೊಡಲೇಬೇಕು ಅಂತ ಆರ್ಭಟ ಮಾಡ್ತಿಲ್ಲ. ಸುಮ್ಮನೆ ಏನೋ ಸುಮ್ಮನೆ ಈಗ 3.5 ಎಕರೆ ಜಾಗ, ನಮ್ಮದು ಕೂಡ 3.5 ಎಕರೆ ಜಾಗ ಇದೆ. ಆ ಜಾಗಕ್ಕೆ 14 ನಿವೇಶನ ತಗೊಂಡಿದ್ದೀವಿ. ಆ ನಿವೇಶನ ಕೊಟ್ಟಿದ್ದು ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವತ್ತು ಸಚಿವರಾಗಿದ್ದಂಥವ್ರು ಇವ್ರದೇ ನಗರಾಭಿವೃದ್ಧಿ ಸಚಿವರಾಗಿದ್ದಂಥವ್ರು ಬೈರತಿ ಬಸವರಾಜರವರು, ಮೂಡ ಅಧ್ಯಕ್ಷ ಆಗಿದ್ದಂಥವರು ಭಾರತೀಯ ಜನತಾ ಪಕ್ಷದವರೇ ಆಗಿರ್ತಕ್ಕಂಥ P ರಾಜೀರವರು ಅಂತ ಹೇಳ್ತಾರೆ. ಈಗ ಇದು ಮುಖ್ಯಮಂತ್ರಿ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮಾರಲಿಟಿ ವಿಚಾರದಲ್ಲಿ ಏನಾದರೂ ರಾಜೀನಾಮೆ ಕೊಡಬೇಕಾ? ಆಮ್ ಆದ್ಮಿ ಪಕ್ಷದ ನಿಲುವೇನು? ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೊಟ್ಟವನು ಕೊಡೋಂಗೆ ಈಸ್ಕೊಂಡವನು ಈರ್ಭದ್ರ ಅಂತ. ಈಗ ಕೊಟ್ಟವ್ರು ಯಾರು? ಈ ಸಿದ್ದರಾಮಯ್ಯವ್ರು ಕೊಟ್ಟವರು ಕೂಡ BJP ಅಧಿಕಾರದಲ್ಲಿದ್ದಾಗ, ಕುಮಾರಸ್ವಾಮಿ ಅವರು ಕೊಟ್ಟಾಗ ಯಾರಿದ್ರು? ಇದೇ ಯಡಿಯೂರಪ್ಪನವರೇ ಇದ್ದರು. ಅಂದರೆ ಕೊಟ್ಟವ್ರು ಯಾರು? ಕಳ್ತನದ ಮಾಲ್ ಕೊಟ್ಟವ್ರು ಯಾರು? ಇವ್ರಿಗೆ ಕದ್ದು ಮಾಲ್ ಇಸ್ಕೊಂಡವ್ರು ಇವ್ರು ಸರಿ, ಕಳ್ತನ ಮಾಡಿ ಕೊಟ್ಟವ್ರು ಯಾರು? ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು BJPಲಿ ಏನು ವಿಜೇಂದ್ರ ಅವರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನೈತಿಕತೆನೇ ಇಲ್ಲ. ಯಾಕಂದರೆ ಅವ್ರ ಅಪ್ಪನೇ ಕಳ್ಮಾಲ್ ಕೊಟ್ಟಿದ್ದು. ಕಳ್ಮಾಲ್ ಕೊಟ್ಟಿರೋರನ್ನ ಬಿಟ್ಬಿಟ್ಟು ಇವತ್ತು ಕದ್ಮಾಲ್ ಇಸ್ಕೊಂಡಿರೋರನ್ನ ಇಟ್ಕೊಂಡು ಒದ್ದಾಡೋದು ಪರಿಸ್ಥಿತಿ ಸರಿ ಇಲ್ಲ. ಮತ್ತು ಇನ್ನೂ ಒಂದು ಹೇಳ್ಬಿಡ್ತೀನಿ, ಇದೇ ಸಿದ್ದರಾಮಯ್ಯನವರು JDSನಲ್ಲಿದ್ದರು. JDSನಲ್ಲಿದ್ದಾಗ ಇವ್ರು ಏನು ಅಂತಿದ್ರು? ನಾವು ಮಣ್ಣಿನ ಮಕ್ಕಳು ಅಂತಿದ್ರು. ಇವತ್ತು ಯಾವ ಮಣ್ಣಿನ ಮಕ್ಕಳು ಅಂತ ನಿರೂಪಿಸ್ತಾ ಇದ್ದಾರೆ? BDA ಮಣ್ಣಿನ ಮಕ್ಕಳು, ಮೂಡ ಮಣ್ಣಿನ ಮಕ್ಕಳು, ಮೈನಿಂಗ್ ಮಣ್ಣಿನ ಮಕ್ಕಳು. ಅರ್ಥ ಆಯ್ತಲ್ಲ? ಇವತ್ತು ಸರ್ಕಾರಿ ಮಣ್ಣಿನ ಮಕ್ಕಳಾಗಿ ಕೂತಿದ್ದಾರೆ ಹೊರತು ರಾಜ್ಯದ ಜನತೆ ಇವತ್ತು ಎಷ್ಟು ಜನ BDಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಇವರೆಲ್ಲ ರೀಡು ಮಾಡಿಬಿಟ್ಟು ಅವ್ರಿಗೆಲ್ಲ ಸೈಟ್ ಇಲ್ಲದೆ ಅಲಿತಾ ಇದ್ದಾರೆ. ದುಡ್ಡು ಕಟ್ಟಿ ಪೊಸಿಷನ್ ಸರ್ಟಿಫಿಕೇಟ್ ಸಿಕ್ಕಿ ಅವ್ರಿಗೆ ಸೈಟ್ ಇಲ್ಲ. ಇವರು ಸಾವಿರಾರು ಎಕರೆ ಲೂಟಿ ಮಾಡಿಕೊಂಡು ನೆಮ್ಮದಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು JCB ಪಾಲಿಟಿಕ್ಸ್ ಮಾಡಿಕೊಂಡು ಇವತ್ತು ರಾಜ್ಯದ ಜನತೆಗೆ
ಮಣ್ಣೆರೆಸುತ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದರು, ಕೆಲವರು ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೆ, ಅವರು ಸರ್ಕಾರಿ ಮಕ್ಕಳಾಗಿದ್ದಾರೆ, ಅಧಿಕಾರ ಹಿಡ್ಕೊಂಡು ಅನುಭವಿಸ್ತಾರೆ, ಮಣ್ಣಲ್ಲಿ ದುಡಿಯೋರೇ ಬೇರೆ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗಳು. ಇದು ಕುಟುಂಬದ ಭ್ರಷ್ಟಾಚಾರ ಅಂತ ಒಂದು ಭಾರತೀಯ ಜನತಾ ಪಕ್ಷ ಆರೋಪವನ್ನು ಮಾಡ್ತು. ಅವ್ರು ಹೇಳಿದ್ರು ಇದು ಪ್ಯೂರ್ಲಿ ಕುಟುಂಬದ ರಾಜಕಾರಣ ಅಂತ ಹೇಳಿದರು. ಮತ್ತು ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟ ಕೂಡ ಅವರು ಆರೋಪ, ಅದರಲ್ಲಿ ಸಾಕ್ಷ್ಯ ಇಲ್ಲ, ಕೋರ್ಟ್ ಕೂಡ ಅವರಿಗೆ ಅವರು ಈ ಒಂದು ಆರೋಪ ಇಲ್ಲ, ಉರುಳಿಲ್ಲ ಅಂತ ಹೇಳಿದ್ರು. ಇವ್ರು ಹೇಳಿದರು JCB ಪಾರ್ಟಿಯಿಂದ, ನೀವು ಕಾಂಗ್ರೆಸ್ಸು ಪಾಪ JDS ಅವರೆಲ್ಲ JCB ಪಾರ್ಟಿ ಅಂತ ಹೇಳಿದರು. ಈ ಪ್ರಕರಣದಲ್ಲಿ ಮಾರಲಿಟಿ ಅನ್ನೋದು ಇಲ್ವಾ? ನೋಡಿ ಈ ಪ್ರಕರಣ ಹೊರಗೆ ಬಂದಾಗಲಿಂದ ನೋಡ್ತಾ ಇದ್ದೀನಿ, BJP ಅವರು ಮತ್ತು JDS ಅವರು ಗಾಜಿನ ಮನೆಯಲ್ಲಿ ಕುಂತ್ಕೊಂಡು ಬೇರೆಯವ್ರ ಮೇಲೆ ಕಲ್ಲೆಸಿತಾ ಇದ್ದಾರೆ. ಅವರೇ ಗಾಜು ಒಳಗಿದ್ದಾರೆ, ಬೇರೆಯವ್ರು ಎಸೆದ್ರೆ ಅವ್ರ ಗಾಜೆ ಹೊಡೆದಾಕಿ ಹೊರ ಬಿದ್ದೋಗ್ತಾರೆ. ಇವತ್ತಿನ ದಿನಕ್ಕೆ BJP ಅವರು JDS ಅವರು ಸೇರಿಕೊಂಡು ಇವತ್ತು ಆರೋಪ ಅಷ್ಟೇ ಇದೆ ಹೊರತು ಸಾಬೀತಾಗಿಲ್ಲ. ಆರೋಪಿಗಳು ತನಿಖೆಗೆ ಒಳಪಡಿಸ್ಬೋದೇ ಹೊರತು ಅವ್ರನ್ನ ಬಂಧಿಸಕ್ಕಾಗಲ್ಲ. ಇಲ್ಲಿ ಹೈಕೋರ್ಟ್ ಆದೇಶ ಆಗಿರುವಂಥದ್ದು ಪ್ರಾಸಿಕ್ಯೂಷನ್ಗಲ್ಲ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೈಕೋರ್ಟ್ ಆದೇಶ ಮಾಡಿಸಿರೋದು ಕೇವಲ ತನಿಖೆಗೆ ಪೊಲೀಸ್ ಅವ್ರು FIR ಮಾಡ್ಕೊತಾರೆ, ನೋಟಿಸ್ ಕೊಡ್ತಾರೆ, ನೋಟಿಸ್ ಅನುಗುಣವಾಗಿ ತನಿಖೆಗೆ ಹಾಜರಾಗ್ತೀವಿ, ಅದಕ್ಕೆ ತಕ್ಕಂಥ ದಾಖಲೆಗಳನ್ನು ಕೊಡ್ತೀವಿ, ತನಿಖೆಯಿಂದ ಹೊರಗೆ ಬರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟ್ ಆದ ಸಂದರ್ಭ, ಬಂಧನಕ್ಕೊಳಗಾದ ಸಂದರ್ಭ ಕ್ಷಣ ಮಾತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಆದರೆ ಅಲ್ಲಿವರೆಗೂ ಯಾಕೆ ರಾಜೀನಾಮೆ ಕೊಡಬೇಕು? ಯಾವ ಒಂದು ನೈತಿಕ ಉಲ್ಲಂಘನೆ ಆಗಿದೆ ಇಲ್ಲಿ ಅವ್ರು ಮಾಡೋದು ಆರೋಪಗಳಿಗಾಗಿ ನಿಮ್ಮ ಸೌದ್ಯ ಕೇಳಿದ ಆರೋಪ ಅಂತ ಹೇಳಿದರು. ಈ ರಾಜ್ಯದಲ್ಲಿ ಈ ಮೂರು ಪಕ್ಷಗಳು ಬಡವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮೂಲ ಸೌಕರ್ಯ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬರೀ ಭ್ರಷ್ಟಾಚಾರದೇ ಚರ್ಚೆ ಆಗ್ತಿದೆ ಸರ್. ಏನು ಸರ್ ಇದು ಕತೆ? ಓಟ್ ಹಾಕ್ತಾರೆ, ಕತೆ ಏನು ಸರ್ ಇದು? ನೀವು ಎಲ್ಲರೂ ಅಷ್ಟೇ, ನೀವೆಲ್ಲರೂ ಒಂದೇ ತಟ್ಟೆಯಲ್ಲಿರುವಂಥ ಭ್ರಷ್ಟಾಚಾರದ ತುತ್ತುಗಳು ನಿಮ್ಮದು. ಈಗ ನೋಡಿ, ಇವರೆಲ್ಲ ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಸ್ಕೂಲಲ್ಲಿ ABCD ಕಲ್ತು ಬಂದಿದ್ದಾರೆ ಹೊರತು ಏನು ನಾಗ್ಪುರದವ್ರು ಕಟ್ಟಿರೋ ಸ್ಕೂಲಲ್ಲಿ ಒಂದೇ ಒಂದು ಸ್ಕೂಲಲ್ಲಿ ಕಟ್ಟಿ ABCD ಕಲ್ತಿದ್ದಾರೆ ಕೇಳಿ. ಆಮೇಲೆ ಕಾಂಗ್ರೆಸ್ ಏನು ಮಾಡ್ತು ಅಂತ ನಾವು ಒಂದು ಡಿಸ್ಕಷನ್ ಮಾಡೋಣ. ಕಾಂಗ್ರೆಸ್ ಅಂದರೆ ಇತಿಹಾಸ, ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ. ಮೂಢ ಪ್ರಕರಣ ಬಗ್ಗೆ ಮಾತನಾಡಿ, ಅದು ನೀವು ಪಾರ್ಟಿ ಮೀಟಿಂಗಲ್ಲಿ ಹೇಳ್ಕೊಳ್ಳಿ. ಈಗ ನೋಡಿ, ಮೂಢ ಪ್ರಕರಣಕ್ಕೂ ಈಗ ಅವ್ರು ಹೇಳಿದ್ರಲ್ಲ ಜಂತಕಲ್ ಮೈನಿಂಗ್ ಅಂತ, ಇದು ಇವ್ರದ್ದು ಜಮೀನನ್ನು ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕನ್ವರ್ಷನ್ ಆದಾಗ ಅದು ಏನೇ ಇರ್ಬೋದು. ಈಗ ಜಂತಕಲ್ನ ಇವರು ವ್ಯತ್ಯಾಸನೇ ಬೇರೆ, ಲಕ್ಷಣನೇ ಬೇರೆ ಅಂತಾರಲ್ಲ. ನೋಡಿ, ಒಂದು ಸರ್ಕಾರಿ ಅಧೀನದಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಯಾರಿಗೋ ಅನುಕೂಲ ಮಾಡಿಕೊಡ್ಲಿಕ್ಕೆ ಅದು ಮಾಡೋದು, ಅದು ಕುಮಾರಸ್ವಾಮಿ ಅವ್ರ ಭ್ರಷ್ಟಾಚಾರ ಅಲ್ಲ. ಇವ್ರ ಜಮೀನನ್ನ ಇವ್ರು ವಾಪಸ್ ತಗೊಂಡ್ರೆ ಭ್ರಷ್ಟಾಚಾರ. ಇದು ಯಾವ ಲಕ್ಷಣ? ಹಾಗಾಗಿ ಇದು ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಜಕೀಯ ಷಡ್ಯಂತ್ರದಲ್ಲಿ ಏನು ಇವತ್ತು ನಮ್ಮಲ್ಲಿ ಪ್ರೀಪೀಸ್ಗಳನ್ನ ಕೊಟ್ಟಿದೆ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ರಾಜ್ಯವನ್ನು ಸದೃಢಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಯೋಜನೆಗಳನ್ನ ತಂದಿದ್ದೀವಿ, ಪಂಚ ಯೋಜನೆಗಳನ್ನ ತಂದಿದ್ದೀವಿ ಫ್ರೀಯಾಗಿ. ಅದನ್ನು ಸಹಿಸಕ್ಕಾಗ್ದೇನೆ ಪಂಚ ಗ್ಯಾರಂಟಿ ಸರ್ಕಾರವನ್ನು ಸಹಿಸಕ್ಕಾಗ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಡ ಮತ್ತು ಒತ್ತಾಯ ಆಗ್ತಿದೆ. ನಿಮ್ಮ ಸ್ವಪಕ್ಷೀಯರೇ ಕೂಡ ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ, JDS ಕೂಡ ಹೋರಾಟವನ್ನು ಹಮ್ಮಿಕೊಂಡಿದೆ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆ ಯಾವಾಗಂತ ಅವ್ರು ಕಾಯ್ತಾ ಇದ್ದಾರೆ. ನೋಡಿ ಸ್ವಾಮಿ, ಕೋರ್ಟು ಕಾನೂನು ನಾವು ತಲೆಬಾಗ್ತೀವಿ. ನೀವು ತನಿಖೆ ಮಾಡಿ ಅಂತ ಹೇಳಿದ್ದೀವಿ, ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಯವರು ಯಾವುದು ನೀವು ತನಿಖೆ ಮಾಡಬೇಡಿ ಅಂತ ಹೇಳಿವಲ್ಲ, ಏನೀಗ ನಿಮಗೆ ತನಿಖೆ ಮಾಡಿ ಅಂತ ಆದೇಶ ಆಗಿದೆಯೋ ಅನ್ನೋದಾದರೆ ಪ್ರಥಮವಾಗಿ ನಿಮ್ಗೆ FIR ಆಗಿಲ್ವಲ್ಲ. ನಿಮಗೆ ನೀವು FIR ಈಗ ಮಾಡಿದ್ದಾರೆ, ಬಟ್ ನೀವು ರಾಜೀನಾಮೆ ಕೊಡೋಂಥ ಭ್ರಮೆನೇ ಇಲ್ವಲ್ಲ ಸ್ವಾಮಿ. ಏನಕ್ಕೆ? ಯಾವ ಉದ್ದೇಶ ಇಟ್ಕೊಂಡು ರಾಜೀನಾಮೆ ಕೊಡಬೇಕು? ತನಿಖೆ ನೀವು ಮುಂದುವರಿಸಿ. ಯಾವ ಕಾನೂನಿಗೆ ಯಾರು ದೊಡ್ಡವರಲ್ಲ ಇಲ್ಲಿ. ಈ ಥರ ನಿಮ್ಮ ಪಕ್ಷದವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ರಾಜೀನಾಮೆ ಕೇಳೋರು ನೀವೆಲ್ಲ ಹಿಂದಿನಿಂದ ಏನೇನು ಮಾಡ್ಕೊಂಬಂದ್ರೆ ಗೊತ್ತಿಲ್ವಾ? CJ ನಮ್ಮ ಪ್ರಧಾನಮಂತ್ರಿಯವರು CJ ಮನೆಗೆ ಹೋಗ್ತಾರೆ. ಈ ಕಾನೂನಿನ ಯಾಕೆ ಹೋಗ್ಬಾರ್ದು? ಸಾಂವಿಧಾನಿಕ ಹುದ್ದೆ ಇರೋರು ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಸರ್? ನ್ಯಾಯಾಂಗ ನಿಂದನೆ ಆಗುತ್ತೆ, ಅಂತರ ಕಾಯ್ಕೋಬೇಕು ಅವರು. ಈಗ CBIಗೂ ಕೂಡ ಕಡಿವಾಣ ಹಾಕ್ಬಿಟ್ರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಭಯನಾ? ನಮ್ಮ ಮುಖ್ಯಮಂತ್ರಿಗಳಿಗೆ ಭಯ ಇಲ್ಲ, ಯಾಕಂದ್ರೆ ಅವ್ರು ಯಾವುದೇ ಹಗರಣದಲ್ಲಿಲ್ಲ. ತನಿಖೆ ಆಗ್ತಾ ಇದೆ, ಹಾಗೆ ತನಿಖೆ ಮಾಡ್ತಾ ಇದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ, ಅದನ್ನ ನಾವು ಹೇಳ್ತಾ ಇದ್ದೀವಿ. CBI ಕೂಡ ಕಡಿವಾಣ ಹಾಕಿದ್ರಿ ನೀವು. ಎಲ್ಲ ಒಂದ್ ಕಡೆ ನಿಮಗೆ ಭಯ ಆರಂಭ ಆಗಿದೆ ಅಂತ ಅನ್ಸುತ್ತೆ. CBI ಬಗ್ಗೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ? ಹೇಮಂತ್ ಸೊರೇನ್ ಅವರ ಪ್ರಕರಣದಲ್ಲಿ CBIನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎಷ್ಟೊಂದು ಪ್ರಕರಣಗಳಲ್ಲಿ ಇವತ್ತು ED ಆಗಿರ್ಬೋದು, CBI ಆಗಿರ್ಬೋದು,
ಇದನ್ನ ದುರುಪಯೋಗ ಪಡಿಸ್ಕೊಂಡು ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮನೆಗೆ ಹೊಟ್ಟೋಗ್ತಾರೆ. ಇವತ್ತು ನ್ಯಾಯಾಂಗವನ್ನ ದುರುಪಯೋಗ ಕೇಳ್ತಾ ಇದ್ದೀನಿ ಸರ್, CBIಗೆ ಅಂಕುಶ ಹಾಕಿರೋ ಹಿಂದೆ ಎಲ್ಲ ಒಂದು ಕಡೆ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವಾಗ ಬೇಕಾದರೂ ತನಿಖೆ ಆಗ್ಬೋದು, FIR ಆಗ್ಬೋದು, ಆತಂಕನ? ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಂಕುಶ ಆಗ್ತಾ ಇದೀವಿ ಹೊರತು CBIಗೆ ಅಂಕುಶ ಆಗ್ತಾ ಇಲ್ಲ. CBIನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಷ್ಟೋ ಜನ ರಾಜ್ಯಪಾಲರುಗಳ ಮೇಲೆ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಮತ್ತೆ ಕೇರಳ ಇಲ್ಲಿರೋಂಥ ರಾಜ್ಯಪಾಲರುಗಳ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಇದು ನಡೀತಾ ಇದೆ. ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಎಸ್ ಸರ್. ಇವಾಗ ಫಸ್ಟ್ ಆಫ್ ಆಲ್ ಇವರು ನ್ಯಾಯದ ಪಾಠ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಹಾಗಾದ್ರೆ ನ್ಯಾಯದ ಬಗ್ಗೆ ಇವತ್ತಿಗೆ ನಡ್ಕೊಂಡಿದ್ದಾರಾ? ನ್ಯಾಯ ಅಂದರೆ ಎಲ್ಲರಿಗೂ ಸಮಾನತೆ ತಾನೇ. ಅದರಲ್ಲಿ ಏನಾರ ಮೇಲೂ ಕೇಳಿ ಇದೆಯಾ? ಇದ್ದವ್ರಿಗೊಂದು ಇಲ್ಲದವ್ರಿಗಂತ ಇದೆಯಾ? ಇಡೀ ರಾಜ್ಯದ ಜನತೆ ಟಿವಿನಲ್ಲಿ ಪ್ರತಿದಿನ ಟಿವಿ ಯಾವ ಚಾನಲ್ ಹಾಕಿದ್ರು ಕೂಡ ಬರೇ ಸಿದ್ದರಾಮಯ್ಯನವ್ರದೇ ಬರುತ್ತೆ ಹಗರಣ. ಇವ್ರು ಬಂದಾಗಿಂದ ನೀವು ಯಾರು ಹಗರಣ ಮಾಡಿಲ್ವಾ? ನೀವು ಸತ್ಯ ಹರಿಶ್ಚಂದ್ರ ಮಾಡಿದ್ದಾರೆ. ಹಾಗಂದ್ರೆ ತನಿಖೆಗೆ ಒಳಪಡಲೇಬೇಕು. ಎಸ್ ಮೇಡಮ್, ಎಸ್ ಮೇಡಮ್. ಈಗ CBIಗೆ ಅಂಕುಶ ಹಾಕಿದ್ರು ಅಂತ ಹೇಳಿದೆ. ಒಬ್ಬ ರಾಜ್ಯಪಾಲರು ಆಡಳಿತಾತ್ಮಕ ಸಾಂವಿಧಾನಿಕ ಹುದ್ದೆ ಅಂತ ಹೇಳಿದ್ರೆ ಜನರಿಂದ ಆಯ್ಕೆ ಆದಂಥ ಸರ್ಕಾರವನ್ನು ದುರ್ಬಲಗೊಳಿಸುವ ಹಕ್ಕು ಇದೆಯಾ, ರೈಟ್ಸ್ ಇದೆ ಈ ದೇಶದಲ್ಲಿ? ಇಲ್ಲಿ ಸಿದ್ದರಾಮಯ್ಯನವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ನಮ್ಮ ರಾಜ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥವರು, ಸಂಪತ್ತಿನ ಕ್ರೋಢೀಕರಣ ಅಂತ ಆಗೋದು ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಎಲ್ಲರಿಗೂ ಆದರ್ಶಪ್ರಾಯರಾಗಿರಬೇಕು. ಹಾಗೆ ಅವರ ಒಂದು ಸಂಪತ್ತಿನ ಕ್ರೋಢೀಕರಣ ಎಲ್ಲರನ್ನೂ ಸೇರಬೇಕು. ಈಗ ಬೇಲಿಯ ಎದ್ದು ಹೊಲ ಮೇಯ್ದರೆ ಏನು ಮಾಡೋಕ್ಕಾಗುತ್ತೆ? ಆವಾಗ ಅವರ ಅಧಿಕಾರ ಸ್ಥಾನದಲ್ಲಿ ಇರೋದ್ರಿಂದ, ಅವರ ಅಧಿಕಾರದ ಆರೋಪಿ ಆಗಿರೋದ್ರಿಂದ ಆರೋಪವನ್ನು ಎದುರಿಸಿ ಗ್ರೀನ್ ಚೆಟ್ ತಗೊಂಡು ಬಂದು ಕೂತ್ಕೊಳ್ಳಿ. ಅದಕ್ಕೋಸ್ಕರ ರಾಜೀನಾಮೆ ಕೊಡು. ನಾವು BJPಯ ಕಾರ್ಯಕರ್ತರು ಇಲ್ಲಿ ಬಾಟ್ಲಿ ಬಿರಿಯಾನಿಗೆ ಬರೋರಲ್ಲ, ನಾವು ದೇಶ ಪ್ರೇಮಿಗಳು. ನಮ್ಮ ರಾಜ್ಯದ ಎಲ್ಲ ಒಂದು ಕಡೆ ಈ ದೇಶದಲ್ಲಿ ಅನೇಕ ಹಗರಣಗಳನ್ನ ಮಾಡಿದಂಥವ್ರು, ಅವ್ರ ವಿರುದ್ಧ ನೀವು ವಾಗ್ದಾಳಿ ನಡೆಸಿದಂಥವ್ರು, ಅವರೆಲ್ಲರೂ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಂತೀರಾ? ನಿಮ್ಮ ಪಾರ್ಟಿಗೆ ಸೇರಿದ ತಕ್ಷಣ ಶುದ್ಧ ಆಗ್ತಾರಾ? ಭ್ರಷ್ಟಾಚಾರ ಮಾಡಿದಂಥ ಅನೇಕರು, ಹೌಸಿಂಗ್ ಸ್ಕ್ಯಾಮ್ ಆಯಿತು, ಎಲ್ಲಿ ಮಹಾರಾಷ್ಟ್ರ ಹೌಸಿಂಗ್ ಸ್ಕ್ಯಾಮಲ್ಲಿ ಯಾರಲ್ಲಿದ್ರು? ಎಲ್ಲ ನಿಮ್ಮ ಪಾರ್ಟಿಲಿದ್ರು. ಎಲ್ಲ ಹಗರಣಗಳಿದ್ದಂಥವ್ರು ನಿಮ್ಮ ಪಾರ್ಟಿಗೆ ಬರ್ತಾರೆ. ಯಾವುದೇ ಹಗರಣ ಆಗಲ್ಲ, ಅಕ್ಕಿ ಇದ್ದಲ್ಲೆಲ್ಲ ನೆಲ್ಲಿರುತ್ತೆ ಸರ್, ಅಲ್ಲೆಲ್ಲ ಎತ್ತಿ ಹಾಕ್ತೀವಿ. ನಮ್ಮವರು ಕೂಡ ಅಂದ್ರೆ ಭ್ರಷ್ಟಾಚಾರ ಮಾಡಿದ ತಕ್ಷಣ ನಿಮ್ಮ ಮೇಲೆ ಕರ್ಕೊಂಡು ಬಂದ ತಕ್ಷಣ ಅವರು ಕ್ಲೀನ್ ಆಗ್ತಾರಾ? ಇಲ್ಲ ಸರ್, ಬಿಡಿ. ಯಾಕೆ ಹೇಳ್ತೀನಿ ಪ್ರಥಮ ಪ್ರಜೆ ಏನೋ ಹೇಳಿದ್ರಿ ನೀವು? ಅಲ್ಲ, ಸಿದ್ದರಾಮಯ್ಯ ನಮ್ಮ ಪಕ್ಷಕ್ಕೆ ಕರ್ಕೋಬೇಕು ಅಂತೀರಾ? ಕರ್ಕೊಂತೀರಾ? ಅಲ್ಲಲ್ಲ, ಇವಾಗ ಅವರು ಒಪ್ಕೋತಾರ? ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ, ಒಪ್ಕೊಳ್ಳಲ್ಲ. ಅರ್ಥ ಆಯ್ತಾ? ಇವರಿಬ್ರು ಒಂದೇ ನಡೀದು ಎರಡು ಮುಖ. ಇವರಿಬ್ಬರಲ್ಲಿ ಇವ್ರು ಬೆಸ್ಟು. ಒಂದು ಫುಲ್ ಬಾಟ್ಲು ಕೊಟ್ಟು ಜೈಲಿಗೆ ಹೋಗಿರೋಂಥ ಏಕೈಕ ಮುಖ್ಯಮಂತ್ರಿ ಅವ್ರಿಗಿಂತ ಸಿದ್ದರಾಮಯ್ಯ ಬೆಸ್ಟ್ ಸರ್. ನಿಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಹೋದ್ರು, ಚೆಕ್ಕಲ್ಲಿ ದುಡ್ಡು ತಗೊಂಡಿದ್ರು ಅನ್ನೋದು ಗೊತ್ತಿರಲಿಲ್ಲ. ಚಿಟ್ಟು ತಗೊಂಡು ಆಚೆ ಬಂದ್ರ ಹಂಗೆ ಅಷ್ಟೇ, ಆರೋಪ ಸಾಬೀತಾಗಬೇಕಲ್ಲ. ಇಲ್ಲ, ನಿಜವಾಗಲೂ ಕಾಂಗ್ರೆಸ್ ಅವರು ಮಾತಾಡ್ತಾ ಇರೋ ಮಾತುಗಳು ಭಾರಿ ತಪ್ಪು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಏನಂದರೆ, ನಾವು BJP ಅವ್ರು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಅಧಿಕಾರಿಗಳನ್ನ ಕೂಡ ನೀವೇ ನೇಮಿಸೋದು. ಆಲ್ರೆಡಿ CBI ಬರಬಾರ್ದು ಅಂತ ಅವ್ರು ಆಲ್ರೆಡಿ ಒಂದು ಇದನ್ನು ತಂದಾಗಿದೆ. ಇವಾಗ ಲೋಕಾಯುಕ್ತನ ಕೂಡ ಆಲ್ರೆಡಿ ಹಿಂದಿನ ಸಲಿನೇ ಅದನ್ನು ಹಲ್ಲಕ್ಕಿತ್ತ ಹಾವಿ ಥರ ಮಾಡೇ ಆಗಿತ್ತು. ಇವಾಗಿರುವಂಥ ಅಧಿಕಾರಿಗಳು ದಕ್ಷವಾಗಿದ್ರೂ ಇವರ ಒತ್ತಾಯದಿಂದ ಅಥವಾ ಇವರ ಒಂದು ಮುಖ್ಯಮಂತ್ರಿ ಅನ್ನೋ ಒಂದು ಅಧಿಕಾರ ಇರೋದ್ರಿಂದ ಅವರು ಏನೇನು ಇದನ್ನ ವಿಷಯಗಳನ್ನ ಬರೀತಾರೆ, ಆ ವಿಷಯಗಳನ್ನೆಲ್ಲ ಸ್ವಲ್ಪ ಇಲ್ಲದೇ ಇರೋ ಹಂಗೆ ಹೇಳಿ ಬರೆಯೋ ಅವಕಾಶಗಳು ಇರುತ್ತೆ. ಒಂದೊಂದು ನಿಮಿಷ ಸರ್, ಏನೇ BJP ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ತಾ ಇದ್ದೀವಿ, ರಿಸೈನ್ ಮಾಡಿ ಅಂತ ಹೇಳ್ತಾ ಇದ್ವಿ, ಅದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಪಕ್ಷದಲ್ಲಿರೋರು ಅವ್ರನ್ನ ಸೀಟಿಂದ ಇಳಿಸ್ತಾರೆ. ಈಗ ಅದು ಮಾತ್ರ ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಈಗ ಅವ್ರು ಹೇಳಿದ್ರು, ಒಂದು ನಿಮಿಷ. ನೀವು ಈಗ ಒಂದು ವಿರೋಧ ಪಕ್ಷವಾಗಿ ಭ್ರಷ್ಟಾಚಾರ ಆರೋಪ ಆಡಳಿತ ಪಕ್ಷ ಮೇಲೆ ರಾಜೀನಾಮೆ ಕೇಳೋದು ಸತ್ಯ. ನಿಮ್ಮದೇ ಪಕ್ಷದಲ್ಲಿ ಈಗ ಅವ್ರು ಹೇಳ್ತಾರೆ ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ ಅಂತೇಳಿ. ಇವತ್ತು ಮೀಟಿಂಗ್ ಆಯಿತು, ಮೊನ್ನೆನೂ ಮೀಟಿಂಗ್ ಆಯಿತು. ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಬಂಡಾಯ ಹೇಳ್ತಾರೆ. ನಿಮ್ಮದೇ ಒಬ್ಬರು ನಾಯಕರು 2,000 ಕೋಟಿ ಆರೋಪವನ್ನು ಮಾಡ್ತಾರೆ. ನಿಮ್ಮದೇ ನಾಯಕರು ನಮ್ಮ ರಾಜ್ಯಾಧ್ಯಕ್ಷ ಅಲ್ಲ ಅಂತಾರೆ. ಹಾಗಾದರೆ ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿಲ್ವಾ? ನೋಡಿ, ಇವತ್ತು ಕರೆದಿರೋ ಎಲ್ಲವನ್ನೂ ಕೇಳಬೇಕಲ್ವಾ? ನೀವು ಅವ್ರ ಮೇಲೆ ಆರೋಪ, ನಿಮ್ಮ ಆರೋಪನ ಕೇಳಬೇಕಲ್ವಾ? ನೀವು ಸತ್ಯ ಹರಿಶ್ಚಂದ್ರ, ನಿಮ್ಮ ಮನೆ ಉಳ್ಕ ಆಗಿಲ್ವಾ? ಇರಪ್ಪ, ಇರಿ. ಇವತ್ತು
ಇವು ಕರೆದಿರೋದು ನೀವು ಮೂಢ. ಆದರೂ ನಮ್ಮ ಪಕ್ಷದ ಬಗ್ಗೆ ಕೇಳಿದ್ದೀರಾ? ಯಾಕಂದ್ರೆ ಅವರು ವಿಷಯ ಹೇಳಿದ್ರೆ ನಾನು ಕೇಳಬೇಕಲ್ವಾ? ನೋಡಿ ಸರ್, ನಮ್ಮ ಪಕ್ಷದಲ್ಲಿ ಗೊಂದಲಗಳು ಇರುವುದು, ಸ್ವಲ್ಪ ಅಸಮಾಧಾನ ಇರುವುದು ಸತ್ಯ. ಸರಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದನ್ನು ಇರೋ ಸತ್ಯನೇ ಸರ್. ಈಗ 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 ಹೇಳ್ತೀನಿ ಕೇಳಿ. ಇರ್ರಿ, ಈಗ ಒಂದು ನಿಮಿಷ. ಈಗ ಅವ್ರು ಹೇಳಿದ್ರು ಗಾಜಿನ ಮನೇಲಿ ಕುಂತ್ಕೊಂಡು ಕಲ್ಲು ಹೊಡಿತೀರಾ ಅಂತ. ಫಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಇಲ್ಲಿದ್ದಾಗ ನಿಮ್ಮ ಟಿ ವಿಯಲ್ಲೇ ತೋರಿಸಿದ್ದೀರಾ. ಏನು ಹೇಳಿದ್ರು ಗಾಜಿನ ಮೇಲೆ ಕುಂತ್ಕೊಂಡು? ಇದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಶುಡ್ ರಿಸೈನ್. ಇವತ್ತು ಅವ್ರಿಗೆ ಜ್ಞಾಪಕ ಬರ್ತಿಲ್ವಾ? ಇವತ್ತು ಕಲ್ಲಿನ ಮೇಲೆ ಕುಂತಿದ್ದಾರೆ. ಇವತ್ತು ಏನಿದೆ ಮಾರಲ್ ರೈಟ್ಸು? ಇವತ್ತು ಏನು ನೈತಿಕ ಹಾಕಿದ್ದಾರೆ? ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು ಕಲಿಬೇಕು ಮೊದಲು. ಬೇರೆಯವ್ರಿಗೆ ಹೊಟ್ಟೆ ನೋವು ಬಂದಾಗ ಹೊಟ್ಟೆ ನೋವು ಕಾಣಲ್ಲ, ಇವ್ರಿಗೆ ಹೊಟ್ಟೆ ನೋವು ಬಂದಾಗ ಮಾತ್ರ ಕಾಣುತ್ತೆ ಹೊಟ್ಟೆ ನೋವು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ರಾಜೀನಾಮೆ ಕೇಳ್ತಿರೋದು ನಿಮ್ಮ ಮತ್ತೊಮ್ಮೆ ನೀವು ಈ ತನಿಖೆಯಲ್ಲೂ ಕೂಡ ಮೂಡಾದಲ್ಲಿ ನಡೆದಂಥ ಒಂದು ಅವ್ಯವಹಾರಕ್ಕೆ ಪರೋಕ್ಷ ಕುಮ್ಮಕ್ಕು ಬೇಡ. ನೀನು ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದರೆ ನಿನ್ನ ನಾಮದ ಬಲವೊಂದು ಉಪಯೋಗಿಸ್ಕೊಂಡು ಅಲ್ಲೂ ಕೂಡ ಅವ್ರು ಹೇಳ್ತಾರೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ರಾಜೀನಾಮೆ ಕೊಡಲ್ಲ ಅಂತ. FIR ಕೂಡ ಆಗಿರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಮೇಲೆ ಕೂಡ 17A PC ಆ್ಯಕ್ಟ್ ಮೇಲೆ ತನಿಖೆ ಆಯಿತು. 10.5 ತಿಂಗಳು ಆದಮೇಲೆ ಚಾರ್ಜ್ ಶೀಟ್ ಆಯಿತು. ಚಾರ್ಜ್ ಶೀಟ್ ಆದಮೇಲೆ ಅವರು ರಾಜೀನಾಮೆನೇ ಕೊಟ್ಟರು. ಆಯ್ತು, ಅವ್ರು ಹೇಳ್ತಿದ್ದಾರೆ ನಮ್ಮವರು ಚಾರ್ಜ್ ಶೀಟ್ ಆಗಿಲ್ಲ, ಆರೋಪ ಸಾಬೀತಾಗಿಲ್ಲ ಅಂತ. ನೋಡಿ, ಕರ್ಮ ರಿಟರ್ನ್. ಸಿದ್ದರಾಮಯ್ಯ ಅವರು ಆಗಿನ ಕಾಲದಲ್ಲಿ ಏನಂದ್ರು, ಯಡಿಯೂರಪ್ಪ ಅವ್ರು ಜೈಲ್ಗೆ ಹೋದಾಗ ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಅಂತ ಹೇಳಿದ್ರು. ಇನ್ವೆಸ್ಟಿಗೇಷನ್ ಹಾಕಬೇಕು, CM ಇಂದ ರಾಜೀನಾಮೆ ಬೇಕು ಅಂದರು. ಅದೇ ರೀತಿ ನಾವು ರಾಜೀನಾಮೆ ಕೇಳಿದ್ರೆ ಅವರನ್ನು ಕಷ್ಟೊಂದು ಕುಡಿತಾ ಇದ್ದಾರೆ. ಇದು ಯಾವ ನ್ಯಾಯ? ಅವ್ರಿಗೆ ಫಸ್ಟ್ ಆಫ್ ಆಲ್ ಮೂಢ ಹಗರಣದ ಬಗ್ಗೆ ವಿಚಾರನೇ ಗೊತ್ತಿಲ್ಲ. ಅದರಿಂದ ಅವ್ರು ಅಷ್ಟು ನ್ಯಾಯಬದ್ಧವಾಗಿಲ್ಲ. ಅವ್ರು ಫಸ್ಟು ರಾಜೀನಾಮೆ ಕೊಡಲಿ, ಇನ್ವೆಸ್ಟಿಗೇಷನ್ ಆಗಲಿ ಅಂತಲೇ ನಾವು ಕೇಳ್ಕೊತಾರೆ. ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಅವ್ರು ಎತ್ತಿದ್ರು. ರಾಜ್ಯಪಾಲರು ಗಂಭೀರ ಆರೋಪ ಮಾಡಿದ್ರು. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ನಾಯಕರ ಆರೋಪವನ್ನು ಮಾಡಿದರು. ನ್ಯಾಯ ಎಲ್ಲರಿಗೂ ಒಂದೇ. ರಾಜ್ಯಪಾಲರ ಅಂಗಳದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ದೂರುಗಳಿದ್ರೆ ಅದು ಅವರಿಗೆ ಗೊತ್ತಾಗಲ್ಲ. ಕಾಂಗ್ರೆಸ್ ಮಾತ್ರ ಕಾಣ್ತಿದ್ದ. ಈ ರಾಜ್ಯದಲ್ಲಿ ಗವರ್ನರ್ ಮತ್ತು ಗೌರ್ಮೆಂಟ್ ನಡುವಿನ ಸಂಘರ್ಷ ಆರಂಭ ಆಯ್ತಾ? ಆಡಳಿತಾತ್ಮಕ ವಿಷಯಕ್ಕೆ ಗವರ್ನರ್ ಎಂಟ್ರಿ ಕೊಡ್ತಿದ್ದಾರಾ? ಸರ್, ಆ ಥರ ಎಲ್ಲ ಏನಿಲ್ಲ. ಫಸ್ಟು ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಸರ್. ಈಗ ನಾವು ರಾಜೀನಾಮೆ ಕೇಳೋದು ಬೇರೆ ಪ್ರಶ್ನೆ ಸರ್. ಮಾಜಿ ಸಭಾಧ್ಯಕ್ಷರಾದಂಥ KG ಕೋಳಿವಾಡ ಅವರು ಸಾಹೇಬರು ನಿನ್ನೆ ಹೇಳಿದ್ರು ಸರ್, ರಾಜೀನಾಮೆ ಕೊಡಲೇಬೇಕು ಅಂತ ಅವ್ರು ಹೇಳಿದ್ರು. ಅವ್ರ ಪಕ್ಷದ ಮಹಾನಾಯಕರು ಸರ್ ಅವರು ಅಲ್ವಾ? ನಾವು ಕೇಳೋದು ಬಿಡಿ ಸರ್, ಮಹಾನ್ ನಾಯಕರವರು ಅಲ್ವಾ? ಅವ್ರಿಗಿರೋ ಅನುಭವ ಸರ್ ನಮಗೇನು ಇಲ್ಲ ಸರ್. ಅವರೇ ಕೇಳೋರೆ ಸರ್ ರಾಜೀನಾಮೆ ಕೊಡಿ ಅಂದ್ಬಿಟ್ಟು. ಸರ್, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ ಸರ್. ಕರ್ನಾಟಕದ ಸ್ಥಿತಿಗತಿ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾ ಇರೋದೇನು ಅಂದರೆ, ದಯವಿಟ್ಟು ರಾಜೀನಾಮೆ ಕೊಡಿ ಸರ್, ನಮ್ಮ ರಾಜ್ಯದ ಬೆಲೆ ಉಳಿಸಿ. ಎಸ್, ನಾನು JDS ಅವರು ಪಾಪ ಇದ್ದಾರೆ. ರಾಜಣ್ಣ ಅವರೇ, ರಾಜ್ಯಪಾಲರು ಅಂದರೆ ಯಾರು ಹೇಳಿ ಸರ್? ಅವ್ರು ಯಾವ್ದಾರ ಪಾರ್ಟಿನ ಏಜೆಂಟಾ? ನಾನು ಪಾರ್ಟಿ ಏಜೆಂಟಾ? ಯಾವುದೇ ಪಾರ್ಟಿ ಏಜೆಂಟ್ ಅಲ್ಲ. ಅವರು ಸಂವಿಧಾನಾತ್ಮಕ ಕಾಂಗ್ರೆಸ್ ಹೇಳಿದ್ರು ರಾಜ್ಯಪಾಲರು BJP ಏಜೆಂಟು. ಜನಾರ್ದನ್ ರೆಡ್ಡಿ, HD ಕುಮಾರಸ್ವಾಮಿ, ಶಶಿಕಲಾ ಇವ್ರದೆಲ್ಲ ಪ್ರಾಸಿಕ್ಯೂಷನ್ ಬಂದಾಗ ಅಡಿ ಇಟ್ಕೊಂಡ್ಬಿಡ್ತಾರೆ. ಅವ್ರಿಗೆ ಭಾಷೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಭಾಷೆ ಎಲ್ಲ ಅವ್ರಿಗೆಲ್ಲ ಭಾಷೆ ಗೊತ್ತಿರ್ತದೆ. ಭಾಷೆ ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದಿಲ್ಲ. ಅವ್ರ ಭಾಷೆ ಯಾವುದು ಏನು ಆಗಬೇಕು ಅಂತ ತಿಳ್ಕೊಂತಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಇದು ಅವ್ರು ಹೇಳ್ತಾ ಇರೋದು ತಪ್ಪು. ರಾಜ್ಯಪಾಲರು ಎಲ್ಲರಿಗೂ ಸರಿಸಮಾನರಾದಂಥ ವ್ಯಕ್ತಿ. ಅವರು ಯಾವುದೇ ಪಕ್ಷಪಾತ ಇಲ್ಲ. ಕಾನೂನಾತ್ಮಕವಾಗಿ ಅವರು ಏನು ಮಾಡಬೇಕೋ ಮೂಢ ಹಗರಣದ ಬಗ್ಗೆ ಸಂವಿಧಾನದಲ್ಲಿ ಏನಿದೆಯೋ ಅದು ಹಕ್ಕನ್ನು ಚಲಾಯಿಸಿದ್ದಾರೆ. ಆ ಹಕ್ಕನ್ನು ಎರಡೂ ಕೋರ್ಟ್ಗಳು, ಜನಪ್ರತಿನಿಧಿ ಕೋರ್ಟು ಮತ್ತು ನಮ್ಮ ಇದ್ರ ಕೋರ್ಟು ಎರಡೂ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿರೋ ತಪ್ಪು, ಅವ್ರು ರಾಜೀನಾಮೆ ಕೊಡಬೇಕು, ಅವರು ತನಿಖೆಗೆ ಆದೇಶ ಮಾಡಬೇಕು ಅಂತ. ಯಾವುದೇ ಒಬ್ಬ ವ್ಯಕ್ತಿನ ತನಿಖೆ ಆದೇಶ ಮಾಡಬೇಕಾದ್ರೆ ಆ ವ್ಯಕ್ತಿ ಉನ್ನತ ಸ್ಥಾನದಲ್ಲಿದ್ದಾಗ ತನಿಖೆಗೆ ಅಡ್ಡ ಆಗ್ತದೆ. ಇವರು ನಾನು ಸಮಾಜವಾದಿ ಪಕ್ಷ 40 ವರ್ಷ ನನ್ನ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳೋ ಸಿದ್ದರಾಮಯ್ಯ ಈ ಕಪ್ಪು ಚುಕ್ಕೆಯನ್ನು ಹೋಗಲಾಡಿಸ್ಬೇಕಾದ್ರೆ ರಿಸೈನ್ ಮಾಡಿ ಮತ್ತೆ ಅವರು ಪ್ರೂವ್ ಆದರೆ ನಾನು ಏನೂ ಆಗಿಲ್ಲ, ನಂದು ತಪ್ಪಿಲ್ಲ ಅಂದಮೇಲೆ ಅವ್ರು ಮತ್ತೆ ರಾಜೀನಾಮೆ ನನ್ನ ವಿರುದ್ಧ HD ಕುಮಾರಸ್ವಾಮಿ, ದೇವೇಗೌಡರು, BL ಸಂತೋಷ್, ಪ್ರಹ್ಲಾದ್ ಜೋಶಿ, BJP, RSS ಅಂತವರೆಲ್ಲ ಮುಗಿಬೀಳ್ತಿದೆ. ನನ್ನನ್ನು ಮೌನವಾಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ನಾನು ಈ ದೇಶದ ಮನುವಾದಿಗಳ ವಿರುದ್ಧ ನಾನು ಧ್ವನಿ ಎತ್ತಿದರೆ ನನ್ನನ್ನು ಧ್ವನಿ ಅಡಗಿಸ್ಲಿಕ್ಕೆ ಮಾಡ್ತಕ್ಕಂಥ ಷಡ್ಯಂತ್ರ ಅಂತ ಹೇಳ್ತಾರೆ. ಹಾಗಾದರೆ ದೇವೇಗೌಡರು ಕುಟುಂಬದವ್ರನ್ನ ಯಾರೋ ವಿರೋಧ ಮಾಡ್ಕೊತಾರೆ, ಅವ್ರಿಗೆ
ಈ ರೀತಿ ಮಾಡಲಿಕ್ಕೆ ತಾವು ಏನಾದ್ರು ಪ್ಲಾನ್ ಮಾಡ್ತೀರಾ? ಖಂಡಿತ ಇಲ್ಲ ಸರ್, ಅದು ಅವರು ಸಂಸ್ಕೃತಿ, ಅವ್ರದ್ದು ಕಾಂಗ್ರೆಸ್ ಅವರ ಸಂಸ್ಕೃತಿ ಅದು ಹೇಳಿರೋಂಥದ್ದು. ಇವಾಗ ಏನು ಅವ್ರ FIR ಆಗಿದೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದೆ ರಾಜ್ಯದ ಮುಖ್ಯಮಂತ್ರಿ, ಮೊದಲನೇ ಆರೋಪಿ ಆಗಿರೋದ್ರಿಂದ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಎಸ್, ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಲಿ ಅಂತ ನೈತಿಕತೆ, ಮಾರಲಿಟಿ. ಸಿದ್ದರಾಮಯ್ಯನವರಿಗೂ ಮೊದಲೇ ಕುಮಾರಸ್ವಾಮಿ ವಿರುದ್ಧ ಈಗ ಚಾರ್ಜ್ ಶೀಟ್ ಆಗಿದೆ, ಆರೋಪಿತರಾಗಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾ ಇಲ್ಲ. ಆ ಮುಖಾಂತರ ಕುಮಾರಸ್ವಾಮಿಯವರು ಕಾನೂನಿನ ಮುಖಾಂತರ, ಬೇರೆ ಬೇರೆ ಕಾನೂನಿನ ಮುಖಾಂತರ ಆ ಅವಕಾಶಗಳನ್ನ ಬಳಸ್ಕೊಂಡು ಆ ಮುಖಾಂತರ ಅದರಿಂದ ಹೊರಬರಲಿಕ್ಕೆ ರಾಜ್ಯಪಾಲರು ಸಹಾಯ ಮಾಡ್ತಿರೋ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರೆ, ಅಂದರೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂದಮೇಲೆ ಅವರು ಈ ದೇಶದ ಕಾನೂನಿನ ಮೊರೆ ಹೋಗ್ತಾರೆ, ಅಲ್ಲಿ ಅವಕಾಶ ಆಗುತ್ತೆ ಅನ್ನೋದು ಅವರ ವಾದ. ಕುಮಾರಸ್ವಾಮಿ ಅವರೇನು ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದವರ ಬೆಂಬಲ ತಗೊಳ್ಳೋದಕ್ಕೆ ನಿಮ್ಮ ಎಲ್ಲ ಎಲ್ಲ ಟಯರ್ಗಳನ್ನೆಲ್ಲ ಬರ್ಸ್ಟ್ ಮಾಡಿ ಜನರನ್ನು ಒಟ್ಟು ಮಾಡಿ ದೊಡ್ಡ ದೊಂಬೆ ಎಬ್ಬಿಸ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಏನು ಹಾಗೆ ಮಾಡಿದಾರಾ? ಇಲ್ಲ ತಾನೇ. ಮತ್ತು ಪೊಲಿಟಿಕಲ್ ವೆಂಡೆಟಾ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳೋ ಅಂಥ ಕಾಂಗ್ರೆಸ್ಗರು ನಾವೇನು ಹೇಳಿದ್ವಾ ಬಂದು ನಿಮಗೆ ವೈಟ್ನರ್ ಹಾಕಿ ಆ ಜಾಗವನ್ನು ತಗೊಳ್ಳಿ ಅಂತ ನಾವು ಹೇಳಿದ್ವಾ? ಇಲ್ಲಲ್ಲ, 14 ಸೈಟು ವಿಜಯನಗರದಲ್ಲಿ ಕೊಡಿ ಅಂತ ನಾವೇನು ಹೇಳಿದ್ವಾ? ನೀವು ಕೇಳೋದಕ್ಕೆ ಯಾರು ಕೇಳಿದ್ದು? ಎಲ್ಲ ಅಕ್ರಮವಾಗಿ ನಿಮ್ಮದೇ ಇಲ್ಲದೆ ಇರೋ ಜಾಗವನ್ನ ನೀವು ನಿಮ್ಮದಾಗಿ ಮಾಡಿಕೊಂಡಿರೋದಕ್ಕೆ ಅದು ಮಾಡಿ ಅಂತ ಕುಮಾರಸ್ವಾಮಿ ಅವರು ಬಂದು ಹೇಳ್ಕೊಟ್ರ ಮಾಡಿ ಅಂತ. ಯಾಕೆ ನೀವು ಪೊಲಿಟಿಕಲ್ ವೆಂಡೆಟಾ ಅಂತ ಎಲ್ಲ ಮಾತಾಡ್ತೀರಾ? ಹೈಕೋರ್ಟ್ ಅವರೇ ಹೇಳಿದ್ದಾರೆ, ಸರಿಯಾದ ನಿಯಮ ನೀತಿ ಅದನ್ನು ಯೋಚಿಸಿ ಅದನ್ನು ಮಾಡಿದ್ದಾರೆ, ಕ್ರಮಬದ್ಧವಾಗಿ ಮಾಡಿದ್ದಾರೆ ರಾಜ್ಯಪಾಲರು ಅಂತ ಹೇಳಿ ಕೊಟ್ಟಾದ ಮೇಲೂ ಇನ್ನು ಯಾವ ಮುಖ ಇಟ್ಕೊಂಡು ತೋರಿಸ್ತೀರಿ? ನಾಚಿಕೆ ಆಗಬೇಕು ನಿಮಗೆಲ್ಲ. ಇಷ್ಟೆಲ್ಲ ಹೈಕೋರ್ಟ್ ಜಡ್ಜೇ ಹೇಳಿದ್ದಾರೆ. ಅದಾದಮೇಲೆ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಹೇಳಿದೆ. ಪ್ರತಿನಿಧಿಗಳ ಒಂದು ನಿಮಿಷ ನೋಡಿ, ಅಲ್ಲ ಇವರು ಸೋನಿಯಾ ಗಾಂಧಿ ಅಂತ ಹೇಳ್ತಾರೆ ಆಂಟೋನಿಯೋ ಮೈನೋಗೆ, ಅಂದ್ರೆ ಹೆಸರಲ್ಲೇ ಸುಳ್ಳು ಹೇಳ್ಕೊಂಡು ನಮ್ಮ ದೇಶವನ್ನ ಆಡಳಿತ ಮಾಡ್ತಾ ಇರುವಂತಹ ಇವರು ಇಟಲಿ ರಾಜ ರಾಣಿಯರೆಲ್ಲ ಇಲ್ಲಿ. ಈಗ ಆಯ್ತು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ? ನೋಡಿ, ಇವತ್ತು ಕೋರ್ಟ್ ಆದೇಶ ಬಂದಿರೋದು ಸಿದ್ದರಾಮಯ್ಯರ ವಿರುದ್ಧ ತನಿಖೆಗೆ, ಕುಮಾರಸ್ವಾಮಿಯರ ವಿರುದ್ಧ ಅಲ್ಲ. ಇವತ್ತು ಲೋಕಾಯುಕ್ತ, ಮೈಸೂರು ಲೋಕಾಯುಕ್ತ SP FIR ಹಾಕೋ ಕ್ಷಣಗಣಿಯಲ್ಲಿದ್ದಾರೆ. FIR ಆದರೆ FIR ಆಗಿದೆ ಅಂದಮೇಲೆ ಖಂಡಿತವಾಗ್ಲೂ 3 ತಿಂಗಳು ಕಾಲಾವಧಿ 90 ದಿನ ಕೊಟ್ಟಿದೆ ಕೋರ್ಟು. ಆ 90 ದಿನಗಳ ತನಿಖೆಗೆ ಒಳಪಟ್ಟು ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಬೇಕು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕು, ಇಳಿದು ಮುಖ್ಯಮಂತ್ರಿ ಸ್ಥಾನದ ಗೌರವ ಉಳಿಸ್ಬೇಕು. ಯಾಕಂದರೆ ಇವರು ಯಾವುದೇ ಅಧಿಕಾರ ಇಲ್ದಿದ್ರು ಪ್ರಭಾವ ಬೀರಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ. ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಈಗ ತನಿಖೆಯಲ್ಲಿ ಪ್ರಭಾವ ಬೀರಲ್ಲ ಅಂತ ಯಾವ ಗ್ಯಾರಂಟಿ ಇದೆ? ಖಂಡಿತವಾಗ್ಲೂ ಪ್ರಭಾವ ಬೀರ್ತಾರೆ. ಹಾಗಾಗಿ ಪಾರದರ್ಶಕವಾದ ನ್ಯಾಯಯುತ ತನಿಖೆ ಆಗಬೇಕು ಅಂದ್ರೆ ಪಾರದರ್ಶಕವಾದ ತನಿಖೆ. ಲೋಕಾಯುಕ್ತ ಇವತ್ತು ಸ್ನೇಹಮಯ್ಯ ಅವರು ಕೂಡ ಹೋದ್ರು, ಅಲ್ಲಿ SP ಉದ್ದೇಶ ಅವರು ಇಲ್ವೇ ಇಲ್ಲ. ಎಲ್ಲಿ ಹೋದ್ರು? FIR ಆಗಿದೆ ಅಲ್ಲಿ. ಈಗ ಪ್ರದೀಪ್ ಕುಮಾರ್ ಎಂಬ ವ್ಯಕ್ತಿ ಜಾತ್ಯತೀತ ಜನತಾ ದಳದ ನಾಯಕ ಆಗಿದ್ದಂಥವ್ರು, ವಕೀಲರು ಕೂಡ ಹೌದು. ಅವರು ಡಿಸೆಂಬರ್ನಲ್ಲೇ ರಾಜ್ಯಭವನಕ್ಕೆ ದೂರನ್ನು ಕೊಡ್ತಾರೆ. ಅವರು JDSನ ನಾಯಕ ಕೂಡ ಹೌದು. ಕಾಂಗ್ರೆಸ್ನವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಇದರ ಹಿಂದೆ ಪ್ರಾಸಿಕ್ಯೂಷನ್ ಹಿಂದೆ JDS ಇದೆ ಮತ್ತು ಭಾರತೀಯ ಜನತಾ ಪಕ್ಷ ಇದೆ. ಇದು ಷಡ್ಯಂತ್ರ ಮತ್ತು ಪೊಲಿಟಿಕಲ್ ವೆಂಡೆಟಾ ಮತ್ತು ವಿರೋಧ ಪಕ್ಷಗಳು ಎಲ್ಲೆಲ್ಲಿದೆ ಅಲ್ಲಿ ಸರ್ಕಾರವನ್ನು ಅಪೋಷನ್ ತೆಗೆದುಕೊಳ್ಳಲಿಕ್ಕೆ, ಕೆಳಗಿಳಿಸಲಿಕ್ಕೆ, ಆ ಮುಖಾಂತರ ವಾಮಮಾರ್ಗದ ಮುಖಾಂತರ, ಆಪರೇಷನ್ ಕಮಲದ ಮುಖಾಂತರ ಅಧಿಕಾರ ನೀಡಲಿಕ್ಕೆ ಮಾಡ್ತಕ್ಕಂಥ ಮೊದಲ ಹೆಜ್ಜೆ ಇದು. ಆ ಮುಖಾಂತರ ಸಿದ್ದರಾಮಯ್ಯವರು ಕೆಳಗಿಳಿಸಲಿಕ್ಕೆ ತಾವು ಕೂಡ ಕೈ ಜೋಡಿಸಿದ್ರು ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಇದು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸರ್, ಒಂದು ವಿಚಾರ, ಇವ್ರು ಮಾತೆತ್ತಿದ್ರೆ ನಮ್ಮ ಎಲೆಕ್ಟೆಡ್ ಸರ್ಕಾರ ಬೀಳ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೇಳಿರೋದು ರಾಜೀನಾಮೆ ಸಿದ್ದರಾಮಯ್ಯ. ಇವಾಗ ಕಾಂಗ್ರೆಸ್ ಏಕೈಕ ವ್ಯಕ್ತಿ ಪಕ್ಷನ, ಇವ್ರನ್ನ ಬಿಟ್ಟರೆ ಇಡೀ ಸರ್ಕಾರನೇ ಬಿದ್ದೋಗುತ್ತಾ? 136 ಜನ ಮ್ಯಾಂಡೇಟ್ ಇರೋದು ಅದಕ್ಕೆ. ನಾವು ಕೇಳ್ತಾ ಇರೋದು ಸಿದ್ದರಾಮಯ್ಯ ಮಾತ್ರ. ಕಾಂಗ್ರೆಸ್ ಪಾರ್ಟಿ ರಿಸಿಗ್ನೇಷನ್ ಅಲ್ಲ, ಇಡೀ 136 ಜನದ ರಿಸಿಗ್ನೇಷನ್ ಅಲ್ಲ. ಹೆಂಗ್ ಬೀಳುತ್ತೆ ಸರ್ಕಾರ? ಬೇರೆ ಈ ವ್ಯಕ್ತಿ ವಿರುದ್ಧ ನಾವು ಮಾತಾಡಿರೋದು. ಯಾವುದೇ ಕಾರಣಕ್ಕೂ ಇವರು ರಾಜೀನಾಮೆ ಕೊಳ್ಳೇಬೇಕು. ಆಗಲೇ ಇವರು ಒಂದು ಮಾತು ಹೇಳಿದ್ರು, ಇವರು ವಕೀಲರು ಒಂದು ಮಾತಂದ್ರು, ಇದು ಸಿವಿಲ್ ಮ್ಯಾಟರ್ ಅಂತ.
ಬೇರೆ ಜವರಿಗೌಡರ್ದು ಇವರು ಲ್ಯಾಂಡ್ ಏನಾದರೂ ಲಪ್ಟಾಯಿಸಿದ್ರೆ ಅದು ಸಿವಿಲ್ ಮ್ಯಾಟ್ರು. 3 ಲ್ಯಾಂಡ್ ಲಪ್ಟಾಯಿಸಿರೋದು. ದಿಸ್ ಇಸ್ ಕಮ್ ಅಂಡರ್ ದ ಗವರ್ನಮೆಂಟ್. ವೀರಣ್ಣವ್ರು ಏನೆಲ್ಲ ಕೊಟ್ಟಿದ್ದಾರೆ ನೋಡಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸೆಪ್ಟೆಂಬರ್ 15 ಕಾಲಮಿತಿ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 20 ಅಂದರು. ನಾನು 1 ತಿಂಗಳ ಮೇಲಾಗಿದೆ ರಸ್ತೆ ಗುಂಡಿ ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಈ ಸರ್ಕಾರದ ಫೋಕಸ್ ಮಾಡಿ, ಕ್ಯಾಮ್ರಾ ನೋಡಿ, ಎಲ್ಲ ಡೀಟೇಲ್ ಇದೆ, ಇದರಲ್ಲಿ ಡೇಟ್ ಕೂಡ ಇದೆ. ಸಿದ್ದರಾಮಯ್ಯ ಮಾತಾಡೋಣ ನೋಡಿ ಯಾವ ರೀತಿ ಸರ್ಕಾರ ನೋಡಿ. ಸಿದ್ದರಾಮಯ್ಯರು ಅವರ ಭ್ರಷ್ಟಾಚಾರದ ಹಗರಣಗಳು ಅವರ ಬುಡಕ್ಕೆ ಬಂದಾಗ ವಿರೋಧ ಪಕ್ಷದವರನ್ನ ಅಣಿಲಿಕ್ಕೆ ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು. ನೀವು ರಾಜೀನಾಮೆ ಕೊಡಿ, ಅವರು ರಾಜೀನಾಮೆ ಕೊಡ್ಲಿ, ಅವರು ರಾಜೀನಾಮೆ ಕೊಡ್ಲಿ, ಎಲ್ರಿಗೂ ಕಾನೂನು ಒಂದೇ ಆಗ್ಲಿ ಅನ್ನೋದು ಚರ್ಚೆ. ಕಾನೂನು ತೀರ್ಮಾನ ಮಾಡುತ್ತೆ ಸರ್. ನೀವು ಕಾನೂನು ಇವಾಗ ಲೋಕಾಯುಕ್ತ ಪೊಲೀಸ್ ತನಿಖೆಯಲ್ಲಿ ಅವರನ್ನ ಬಂಧಿಸಿ ಕಸ್ಟೋಡಿಯಲ್ ಇಂಟರೋಗೇಷನ್ ಮಾಡಬೇಕಂದ್ರೂ ಕೂಡ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಗರಣ ಮಾಡಿರೋಂಥ 420 ಕೇಸು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆ ನಿಗ್ರಹ ಕಾಯ್ದೆ ಅಡಿ FIR ದಾಖಲಾಗಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತನ? ಇದು ರಾಜಕೀಯನೋ ಏನೋ, ಅವ್ರು ಹೆಂಗಾದ್ರೂ ಬಡ್ಕೊಳ್ಳಿ. ಪಾಪ ಯಾರೋ ಮಾಡಿದ ತಪ್ಪಿಗೆ ತವ್ರ ಮನೆ ಹುಡುಗರೆ ಅಂತ ತಗೊಂಡಿದ್ದ ತಾಯಿನ ಇವತ್ತು ಬೀದಿಗೆ ಎಳ್ದ ಅವ್ರ ಮೇಲೆ FIR ಹಾಕಿದಾರಲ್ಲ, ತಗೊಳ್ಳೋದು ತಪ್ಪ. ಅದು ಆ ಒಳಗಡೆ ಇರೋ ತವ್ರ ಮನೆ ಹುಡುಗರೆ ತಗೊಳ್ಳೋದು ತಪ್ಪ? ತವ್ರ ಮನೆ ಹುಡುಗರೆ ತಗೊಳ್ಳೋದು ತಪ್ಪ? ನೀವು ಹೆಣ್ಮಕ್ಳಿದ್ದೀರಾ? ರಾಜಕೀಯಕ್ಕೆ ಹೆಣ್ಮಕ್ಳನ್ನ ಎಳ್ಕೊಂಡು ಮನೆ ಒಳಗಡೆ ಇರೋ ಆ ಅಮ್ಮಂಗೆ ಏನ್ ಗೊತ್ತು ಇದು ಅಕ್ರಮನೋ ಸಕ್ರಮನೋ ಏನು ಅಂತ ಕೊಟ್ಟವ್ರು. ನಿಮ್ ಪ್ರಕಾರ ಅಕ್ರಮ ಆಗಿದೆ ಅಂತೀರಾ? ಬಾಮೈದ ಕೊಟ್ಟಿರೋದು ಅಕ್ರಮ ಅಂತೀರಾ? ಅಲ್ಲ, ತವ್ರ ಮನೆ ಕೊಟ್ಟಿರೋದು, ಅದು ತಂಗಿಗೆ ಕುಂಕುಮ ಕೊಟ್ಟಿರೋದು. ಮಾಡಿದ ತಪ್ಪು ಬಿಜೆಪಿ ಅವರು ಅವತ್ತು ಸರ್ಕಾರ ಅವ್ರ ಮಾಡ್ಬೇಕು ಹೇಳ್ತಾ ಇದ್ರಿ. ಆ ಟೈಮಲ್ಲಿ ಬಿಜೆಪಿ ಸರ್ಕಾರನೇ ಇತ್ತು, ಬಿಜೆಪಿ ಅವರೇ ಕೊಟ್ಟಿರೋದು ಅಲಾಟ್ಮೆಂಟ್. ಅವಾಗ ಅವ್ರಿಗೆ ಬುದ್ಧಿ ಇರ್ಲಿಲ್ವಾ? ಅವ್ರೇನು ತವ್ರ ಮನೆ CM ರಾಜೀನಾಮೆಗೆ ಬಿಜೆಪಿ ಮತ್ತು JDS ಹೋರಾಟಗಳ ಮುಖಾಂತರ ಬೇರೆ ಬೇರೆ ರೀತಿಯ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ FIR ಕೂಡ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಅಂಡರ್ಲಿಕ್ಕೆ ಬರುತ್ತೆ ಲೋಕಾಯುಕ್ತ ಅಂದರೆ, ಇವ್ರದ್ದು ಕೂಡ ಸರ್ಕಾರಗಳಿದ್ದಾಗ ಲೋಕಾಯುಕ್ತ ಇತ್ತು. ಈ ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಮುಖ್ಯಮಂತ್ರಿಗಳ ರಾಜೀನಾಮೆ ಅಗತ್ಯತೆ ಇದೆಯಾ? ಇವತ್ತಿನ ಪರಿಸ್ಥಿತಿಗೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು, CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿನೂ ಕೊಡಬೇಕು. 2018ರಲ್ಲಿ ರಫೇಲ್ ಸ್ಕ್ಯಾಮ್ನ ಓಪನ್ ಮಾಡಿದಂಥ ಅಲೋಕ್ ವರ್ಮಾ ಅವ್ರನ್ನ CBI ಚೀಫ್ನ ರಾತ್ರೋರಾತ್ರಿ ಅಕ್ಟೋಬರ್ 25 ಎತ್ತಾಕ್ತಾರೆ. ಅಲ್ಲಿಗೆ ರಫೇಲ್ ಸ್ಕ್ಯಾಮ್ ನಡೆದಿದೆ ಅಂತ ಪ್ರೂವ್ ಆಗಿರೋದ್ರ ಮೇಲೆ ಪ್ರಧಾನಮಂತ್ರಿನೂ ರಾಜೀನಾಮೆ ಕೊಡಬೇಕಾಗುತ್ತೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ, JDSನ ಕುಮಾರಸ್ವಾಮಿನೂ ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕಂದರೆ ಈ ದೇಶದಲ್ಲಿ ಏನು ಇವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, BJPಯೇತರ ರಾಜ್ಯಗಳ ಮೇಲೆ ಒಂದು ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. CBI ED ಅಂತ ಒಂದು ಟೂಲ್ ಕಿಟ್ಗಳನ್ನ ಬಳಸ್ಕೊಂಡು ಇದನ್ನು ಫಸ್ಟ್ ತೆಗಿಬೇಕಾಗುತ್ತೆ ಈ ದೇಶದಲ್ಲಿ. ಈಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣನೇ ತಗೊಳ್ಳಿ. 3 ತಿಂಗಳು ED ಒಂದು ಬೇಲ್ ಕೊಟ್ಟ ಮೇಲೆ ಅವರನ್ನು ಮತ್ತೆ CBI ಅರೆಸ್ಟ್ ಮಾಡುತ್ತೆ, 3 ತಿಂಗಳ ಕಾಲ ಜೈಲಲ್ಲಿ ಇಡುತ್ತೆ. ಯಾವುದೇ ಒಂದು ಚಾರ್ಜ್ ಶೀಟ್ ಇಟ್ಟಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ CBIಗೆ, ನೀವು ಪಂಜರದ ಗಿಳಿಗಳಾಗಿ ವರ್ತಿಸಬೇಡಿ, ನೀವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿ ಅನ್ನೋ ಒಂದು ಸಂದೇಶನ ಕೊಡುತ್ತೆ. ಅಲ್ಲಿಗೆ ಇದು CBI ಇವೆಲ್ಲ ಬಳಸ್ಕೊಳ್ತಾ ಇರೋದು BJPಯ ಷಡ್ಯಂತ್ರ ಅಂತ. ಇದು ಟೂಲ್ ಕಿಟ್ ಅನ್ನೋ ಮಾತನ್ನ ಹೇಳಿದ್ರು. ಆದರೆ BJP ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಳಗಿಳಿಸಲಿಕ್ಕೆ, ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಲಿಕ್ಕೆ ಏನಾದರೂ ಟೂಲ್ ಕಿಟ್ ಬಳಸ್ತಿದೆಯಾ? ಸರ್ ನೋಡಿ, BJP ಅವರು ಒಂದು ರೀತಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂದರೆ, ಇಡೀ ದೇಶದಲ್ಲಿ BJP ಪಕ್ಷಗಳು ಯಾವುದೇದಿದೆ ಅವೆಲ್ಲ ಭ್ರಷ್ಟಾಚಾರ ಮಾಡಿರೋ ಪಕ್ಷಗಳು ಅಂತ. ಹಾಗಾದರೆ BJP ಅವರಿಗೆ ಗೋವಾದಲ್ಲಿರುವ ಮುಖ್ಯಮಂತ್ರಿ ಬಗ್ಗೆ ಅವರಿಗೆ ಯಾವುದೋ ಆಪಾದನೆಗಳು ಬಂದೇ ಇಲ್ವಾ? BJP ಅವರಿಗೆ ಗುಜರಾತಲ್ಲಿರುವ ಮುಖ್ಯಮಂತ್ರಿ ಬಗ್ಗೆ ಯಾವುದೋ ಆಪಾದನೆಗಳು ಬಂದೇ ಇಲ್ವಾ? ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಾಣ್ತಾ ಇಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, CBI ಮತ್ತು ED ಇಡೀ ದೇಶಕ್ಕೆ ಒಂದು ಸಂಸ್ಥೆಗಳಾಗಿರುತ್ತೆ. ಆದರೆ ಅವ್ರು ಅರೆಸ್ಟ್ ಮಾಡ್ತಿರೋದು ಇವತ್ತು ಯಾವುದ್ಯಾವುದು BJPಯೇತರ ಸರ್ಕಾರಗಳಿದೆ. ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಇಂಥ ರಾಜ್ಯಗಳಲ್ಲಿ ಮಾತ್ರ ನೀವು ಯಾಕೆ ನಿಮ್ಮ CBIನ ನೀವು ಕೆಲಸ ಮಾಡುತ್ತೀರಾ? ಯಾಕೆ ನೀವು ಇಡೀ ದೇಶದಲ್ಲಿ ಮಾಡಿಸೋದು? ಅಲ್ಲ, ರಾಜೀನಾಮೆ ಕೊಡಬೇಕು ಅಂದ್ರೆ ಎಲ್ಲ ಪಕ್ಷದಲ್ಲೂ ಭ್ರಷ್ಟರೇ ಇರೋದು, ಯಾರೇನು ಒಳ್ಳೆಯವರಲ್ಲ. ಅವಾಗ ಪಕ್ಷದಲ್ಲಿ ಯಾರು ಇರಲ್ಲ, ಎಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ಅವ್ರಗಳ ಫೈಲ್ಗಳು ತೆಗೆದ್ರೆ ಅಂತ. ಅಷ್ಟೊಂದು ಅನ್ಯಾಯಗಳನ್ನು ಇಟ್ಕೊಂಡು ಮನೆಯಲ್ಲಿರೋ ಹೆಣ್ಮಕ್ಳ ಮೇಲೆಲ್ಲ ಈ ಥರ ಅನ್ಯಾಯ ಈಚೆ ತರೋದು ತಪ್ಪಲ್ವಾ? ಕೊಟ್ಟವರು ಯಾವತ್ತು ಯಾರು ಕಳ್ಳರು ಕೊಟ್ಟವ್ರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಗೆ
ತವ್ರ ಮನೆ ಹುಡುಗರನ್ನ ಕೊಟ್ಟರು ಕೂಡ ಬಿಜೆಪಿಯವರು ಸಹಿಸಲಿಲ್ಲ ಅಂತ ಆರೋಪ ಮಾಡ್ತಿದ್ದೀರಾ. ಎಸ್ ಸರ್. ಆಮೇಲೆ ನೋಡಿ ಸರ್, ತವ್ರ ಮನೆ ಉಡುಗೊರೆ ಕೊಟ್ಟಾಗ ಯಾರಿದ್ದಿದ್ದು? ಬಿಜೆಪಿ ಇದ್ದಿದ್ದು. ಯಾಕೆ ಬಿಜೆಪಿ ಸರ್ಕಾರ ಅವತ್ತೇ ಆಕ್ಷನ್ ತಗೊಂಡಿಲ್ಲ? ಅವತ್ತು ಯಾಕೆ ಒಂದು ಚಿಕ್ಕದಾಗ ಒಂದು ಕೇಸೋ ಇಲ್ಲ FIR ಹಾಕಿದ್ರೆ ಇವತ್ತು ಇದ್ರ ತನಕ ಬರ್ತಾ ಇರಲಿಲ್ಲ. ಅದಾದ್ಮೇಲೆ ಇವತ್ತು ನೈತಿಕತೆ ಕೇಳೋರು ಇವರು 4 ಜನ, ಏನು ಶಶಿಕಲಾ ಜೊಲ್ಲೆ ಇರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ, 4 ಜನ ಬಂದು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯರು ಕೊಡ್ಬೇಕಾಗಿ ಬರುತ್ತೆ. ಎಸ್ ಸರ್. ಈಗ ಭ್ರಷ್ಟಾಚಾರ ಅಂತ ಉಂಟಲ್ಲ, ಭ್ರಷ್ಟಾಚಾರ ಅದು ನಿಮ್ಮ ಆಮ್ ಆದ್ಮಿ ಪಾರ್ಟಿ ಮಾಡಿದ್ರು ಭ್ರಷ್ಟಾಚಾರ, ಕಾಂಗ್ರೆಸ್ ಮಾಡಿದ್ರು ಭ್ರಷ್ಟಾಚಾರ, JDS ಮಾಡಿದ್ರು ಭ್ರಷ್ಟಾಚಾರ, BJP ಮಾಡಿದ್ರು ಭ್ರಷ್ಟಾಚಾರ. ನೀವೆಲ್ಲರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಸ್ನೇಹಿತರು. ಸರ್, ನಮ್ಮ ಮೇಲೆ ಆ ಥರ ಆಪಾದನೆ ಮಾಡಲೇಬೇಡಿ. ಏನಕ್ಕೆ ನಮ್ಮ CM ಅವರು ಇವರೆಲ್ಲ ಕೇಳೋ ಮುಂಚೆ ರಾಜೀನಾಮೆ ಬಿಸಾಕ್ಬಿಟ್ಟು ಜನರ ಹತ್ರ ಹೋಗ್ತಾ ಇದೀವಿ. ಧೈರ್ಯ ಬೇಕು ಜನರ ಹತ್ರ ಹೋಗೋಕ್ಕೆ. ಸುಮ್ಮನೆ ಆಪಾದನೆ ಸರ್, ಆರೋಪ ಬಂತಲ್ಲ ನಿಮ್ಮ ಮೇಲೆ, ಜೈಲಿಗೆ ಒಳಗಡೆ ಕಡೆ ರಾಜೀನಾಮೆ ಕೊಡ್ಲೇ ಇಲ್ಲ. ಆಗ ಅವತ್ತ್ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಹೊರಗಡೆ ಬಂದು ಯಾರು ಡಮ್ಮಿ CM ಮಾಡ್ಕೊಂಡು ನೀವು ರಾಜೀನಾಮೆ ಕೊಡ್ತೀವಿ ಅಂದ್ರೆ ಏನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವತ್ತೇನಾದರೂ ರಾಜೀನಾಮೆ ಕೊಡ್ತಾ ಇದ್ರೆ ಎಲ್ಲ CMಗಳಿಗೆ ತಗೊಂಡೋಗಿ ಜೈಲ್ಗೆ ಹಾಕ್ತಾ ಇದ್ರು ಇವರು. ಇವಾಗ ಏನಕ್ಕೆ ರಾಜೀನಾಮೆ ಕೊಟ್ಟಿವಿ ಅಂದ್ರೆ ಕೇಳೋ ಮುಂಚೆ ರಾಜೀನಾಮೆ ಕೊಟ್ಬಿಟ್ಟು ಜನರ ಹತ್ರ ಹೋಗ್ತಾ ಇದೀವಿ. ಜನರು ತೀರ್ಮಾನ ಮಾಡಿ ನಾವು ಕಳ್ಳರು ಇಲ್ಲ ಅಂತ. ಇವ್ರಿಗೆ ಯಾರು ನೈತಿಕತೆ ಇದ್ರೆ ಇವರೆಲ್ಲ ಮೂಢ ಪ್ರಕರಣದಲ್ಲಿ ಯಾರು ತಪ್ಪು ಯಾರು ಸರಿ ನಿಮ್ಮ ಪ್ರಕಾರ? ಸರ್, ಯಾರು ತಪ್ಪು ಮಾಡಿದ್ರು ನೀರು ಕುಡಿಲೇಬೇಕು. 3 ಪಕ್ಷನೂ ತಪ್ಪು ಮಾಡಿದೆ. ಕೊಟ್ಟಿರೋರು ಇವರು, ತಗೊಳ್ಳಿರೋರು ಇವರು. ಆದ್ರೆ ಯಾರಂತ ಕಳ್ಳರು ಅಂತ ಒಬ್ರ ಮೇಲೆ ಒಬ್ರು ಕಳ್ಳರ ಹೇಳ್ತಾ ಇದಾರೆ. ಕಳ್ಳರು ಯಾರಂತ ಗೊತ್ತಾಗ್ಬೇಕಂದ್ರೆ ತನಿಖೆಗಳು ನಡಿಬೇಕು. ತನಿಖೆ ನಡೆಯಕ್ಕೆ ಬಿಡ್ತಾ ಇಲ್ಲ. ಆ CBI ತನಿಖೆ ಮಾಡ್ತಾರೆ ಅಂದ್ರೆ ಜನ ಒಪ್ಪಲ್ಲ. ಏನಕ್ಕಂದ್ರೆ CBI ಮಾಡೋ ತನಿಖೆ BJP ಆಫೀಸಿಂದ ಏನ್ ಬರುತ್ತೆ ಅದು ಮಾತ್ರ ತಗೊಂಡ್ ಬಂದು ಇವ್ರು ಕೊಡ್ತಾರಷ್ಟೇ. ಆ ತನಿಖೆ ಇಲ್ಲ. ಅದು ಈಗ ಒಂದು ಮಾತನ್ನ ಹೇಳಿದ್ರು ಆಮ್ ಆದ್ಮಿ ಪಾರ್ಟಿಯವರು, CBI ಭಾರತೀಯ ಜನತಾ ಪಕ್ಷದ ಕಚೇರಿಯ ಕಡತಗಳು ಅವ್ರು ಏನು ಕೊಡ್ತಾರೆ ಅದನ್ನ ಇಟ್ಕೊಂಡು ತನಿಖೆ ಮಾಡುತ್ತೆ ಅಂತೇಳಿ. CBI ನಿಮ್ಮದು ಕೂಡ ಕಾಂಗ್ರೆಸ್ ಸರ್ಕಾರದ ಸಂದರ್ಭ ಕೂಡ CBI ಇತ್ತು. ಕಾಂಗ್ರೆಸ್ ಇದ್ದಾಗ BJP ಅದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರು. ಈಗ BJP ಕಾಂಗ್ರೆಸ್ ಥರದ್ದು BJP ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿರ್ತಕ್ಕಂಥದ್ದು. CBIಗೆ ಮುಕ್ತ ಅವಕಾಶವನ್ನು ಯಾಕೆ ತೆಗೆದ್ರೆ? ನಿಮಗೆ ಧೈರ್ಯ ಇರಲಿಲ್ವಾ? ನಮ್ಮ ದೇಶದಲ್ಲಿ ಬೃಹತ್ತಾದ ಪರ್ವತವನ್ನು ಸಮುದ್ರದ ಅಲೆಗಳು ಕೊಚ್ಚಿಕೊಂಡು ಹೋಗುವ ರೀತಿಯಲ್ಲಿ ಸಮಸ್ಯೆಗಳ ಮಾಲಿನ್ಯ ಸಾಗುತ್ತಿರುವಂಥ ನಮ್ಮ ಭಾರತದಲ್ಲಿ BJP ಸರ್ಕಾರ ಆಳ್ತಾ ಇದೆ. ಇವತ್ತು BJP ಸರ್ಕಾರ ಈ ಒಂದು CBI ಮತ್ತು ED ಇವೆಲ್ಲವನ್ನು ಕೂಡ ಅಂಗಸಂಸ್ಥೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಂಡಿದೆ. ನೀವು ಕಾಂಗ್ರೆಸ್ ಇದ್ದಾಗ ಬಳಸ್ಕೊಂಡಿಲ್ವಾ? ಇಲ್ಲ ಸರ್, ಆ ಥರ ದುರ್ಪರಿವರ್ತನೆ ಯಾವತ್ತೂ ಮಾಡ್ಕೊಂಡಿಲ್ಲ. ಇವತ್ತು BJP ಹೇಳಿ ಸರ್, ಅಂಕಿಅಂಶಗಳನ್ನು ತೆಗೀರಿ. ಅಂಕಿಅಂಶಗಳನ್ನು ತೆಗೆದಾಗ BJP ಸರ್ಕಾರ ಬಂದ ಮೇಲೆ ಅನ್ಯ ಪಕ್ಷದವರ ಮೇಲೆ ಎಷ್ಟು ದಾಳಿ ನಡೆಸಿದೆ ಅನ್ನೋದು ಸಿಗುತ್ತೆ. ನಾವು ಅಧಿಕಾರದಲ್ಲಿದ್ದ ಹೈಕೋರ್ಟ್ ಆದೇಶವನ್ನು ತಾವು ಸ್ವಾಗತ ಮಾಡ್ತೀರಾ? ಖಂಡಿತ. ಯಾಕೆ ಅಂತಂದರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಯಾರಿಗೂ ಎದುರತಕ್ಕಂಥದ್ದಲ್ಲ. ನಾವು ಬ್ರಿಟಿಷ್ನವರ ಗುಂಡೇಟಿಗೆ ಎದುರಿರಲಿಲ್ಲ. ಇನ್ನು ಇದು ಯಾರೋ ಪುಡಂಗಿಗಳ ಮಾತಿಗೆ ಎದುರಿಸೋದು ಇಲ್ಲ. ಕಾನೂನಾತ್ಮಕವಾಗಿ ಏನು ತನಿಖೆ ಆಗಬೇಕು ಆಗಲಿ. ಅದಕ್ಕೆ ನಾವು ಕಾಂಗ್ರೆಸ್ಸು ಮತ್ತು ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ CM ರಾಜೀನಾಮೆ ಕೊಡಬೇಕಾ? ರಾಜೀನಾಮೆ ಬೇಕಾಗೇ ಇಲ್ಲ. ಇದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಸರ್, ಅವರು ಹಿಂಬಾಗ್ಲಿನಿಂದ ಕಾನೂನು ರೀತಿಯಾಗಿ ಏನೇನು ದುರ್ಬಳಕೆ ಮಾಡ್ಕೊಳಕ್ಕಾಗುತ್ತೋ ಅದೆಲ್ಲ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷದವರು ಮುಗಿ ಬೀಳ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಅವ್ರ ಮೇಲೆ ಬೇರೆ ಏನು ಸಿಗ್ತಾ ಇಲ್ಲ, ಅವ್ರಿಗೆ ಉರುಳಿಲ್ಲ. ಇದೊಂದನ್ನೇ ಎತ್ಕೊಂಡ ಸರ್. ಅವ್ರು ಯಾವತ್ತು ಲೆಟ್ರ್ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವ್ರು ಈ ತಕ್ಷಣ ಕೊಡ್ಲಿ ಸರ್. ನಾವು ಸಿದ್ದರಾಮಯ್ಯನವ್ರನ್ನ ನಾವು ತಗೊಳ್ತೀವಿ. ಇವಾಗ ನಾವೇ ಚಲೋ ಮಾಡ್ತೀವಿ, ವಿಧಾನಸಭೆ ಚಲೋ ಮಾಡಿ ರಾಜೀನಾಮೆ ತಗೊಳ್ತೀವಿ. ನಾವು ಸಿದ್ದರಾಮಯ್ಯ ರಾಜೀನಾಮೆ ನಾವು ತಗೊಳ್ತೀವಿ. ಸಿದ್ದರಾಮಯ್ಯ ತಪ್ಪು ಮಾಡಿದಾರೆ ಇಲ್ವಾ? ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ. ಇದು ಒಬ್ಬ ದೈತ್ಯ ಹಿಂದುಳಿದ ನಾಯಕರನ್ನು ಮುಗಿಸುವ ಒಂದು ಸಂಚು. ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಕರ್ನಾಟಕದಿಂದ ನಾವು ಗೌಣಗೊಳಿಸಿದರೆ ಇಂಡಿಯಾದಲ್ಲಿ ನಾವು ಚೆನ್ನಾಗಿ ರಾಜಕೀಯ ಮಾಡಬಹುದು. ಒಬ್ಬ ಅಹಿಂದ ನಾಯಕರನ್ನು, ಸಾಮಾಜಿಕ ನ್ಯಾಯದ ಹರಿಕಾರನನ್ನು ಮುಗಿಸಿದರೆ ನಮಗೆ ನಮ್ಮ ಬೇಳೆ ಈಸಿಯಾಗಿ ಬೆಳೆಸ್ಕೋಬೋದು ಅನ್ನೋದು ಇದು ಕರ್ನಾಟಕ ರಾಜಕೀಯ ನಾಯಕರ ಷಡ್ಯಂತ್ರ ಅಲ್ಲ. ಇದು ಕೇಂದ್ರ ರಾಜಕೀಯ ನಾಯಕರ ಷಡ್ಯಂತ್ರ ಮತ್ತು ನಾಗಪುರದ ಹಾವಿನಪುರದ ಒಂದು ಏನಿದಾರಲ್ಲ ಕಿಂಗ್ ಪಿನ್ಸ್ ಅವ್ರ ಷಡ್ಯಂತ್ರ ಇದು ಅಂತ ಒಂದು ಮಾತು ಹೇಳಿದ್ರು. ಇದು ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರುಗಳು ಒಬ್ಬ ಹಿಂದುಳಿದ ನಾಯಕನನ್ನ, ದೈತ್ಯ ನಾಯಕನನ್ನ ಅವನ ವಾಯ್ಸನ್ನ ಅಡಗಿಸಲು ಮಾಡತಕ್ಕಂಥ ಷಡ್ಯಂತ್ರ. ಹಾಗಾದ್ರೆ ಭ್ರಷ್ಟಾಚಾರ ಮಾಡಿದ ಮೇಲೆ ಆರೋಪ ಬಂದ ತಕ್ಷಣ ನಿಮಗೆ ಷಡ್ಯಂತ್ರ ಆಗ್ಬಿಡುತ್ತಾ? ಅಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಇಡೀ ದೇಶಕ್ಕೆ ಗೊತ್ತು ಒಬ್ಬ ಸತ್ಯಾದ್ರಿ ನಾಯಕ ಅಂತೇಳಿ. ಅದಕ್ಕೆ ಯಾವುದೋ ಒಂದು ಮೂಲೆಯಲ್ಲಿ ಹಿಡ್ಕೊಂಬಂದು ಇವರು ಆ ಒಂದು ಏನು ಹಿಂದುಳಿದ ನಾಯಕ ಅಲ್ಲ, ಎಲ್ಲರ ಸರ್ವ ಜನರ ಶಾಂತಿಯ ತೋಟದ ನಾಯಕ. ಹಂಗಾಗಿ ಸಿದ್ದರಾಮಯ್ಯನ ಏನಾರು ಮಾಡಿ ಯಾವುದೋ ಒಂದಲ್ಲಿ ಪಿತೂರಿ ಮಾಡಿ ಅವನ್ನ ಕೆಳಕ್ಕೆ ಇಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಹೈಕೋರ್ಟ್ ಏನು ಹೇಳಿದೆ? ಈಗ ತನಿಖೆ ಮಾಡಿ ಅಂತ ಹೇಳಿದೆ. ನೀವು ಅರೆಸ್ಟ್ ಮಾಡಿ ಅಂತ ಹೇಳಿದಾರಾ? ತನಿಖೆ ಮಾಡಿ ಅಂತ ಹೇಳಿದ್ರೆ ತನಿಖೆಗೆ ಒಪ್ಕೊಂಡಿರೋ ನ್ಯಾಯಕ್ಕೆ ಯಾವತ್ತೂ ನಾವು ತಲೆ ಬಾಗ್ತೀವಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋವಂಥವ್ರು ಇಡೀ ದೇಶಕ್ಕೆ ತಲೆ ಬಾಗ್ತೀವಿ. ಸರ್, ಮುಖ್ಯಮಂತ್ರಿಗಳ ವಿರುದ್ಧ ಪಿತೂರಿ ಆಗ್ತಿದೆಯಾ? ಪಿತೂರಿ ಆದರೆ ಯಾವ ರೀತಿ ಪಿತೂರಿ ಮಾಡ್ತಾರೆ? ಈ ಪಿತೂರಿ ಎಂದೇ ಇರ್ತಕ್ಕಂಥವ್ರು ಯಾರು?
ನೋಡಿ, ನೇರವಾಗಿ ಆಗಲೇ ನೀವು ಹೇಳ್ದಂಗೆ JDSನ ವಕ್ತಾರ ಪ್ರದೀಪ್ ಅವ್ರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಇವತ್ತು ರಾಜ್ಯಪಾಲರು ಮಾಡಿರುವಂಥ ಕ್ರಮ ಇದು. ಇದರಲ್ಲಿ ಸಿದ್ದರಾಮಯ್ಯ ಅವರ ಯಾವುದೇ ನೇರವಾದಂಥ ಹಸ್ತಕ್ಷೇಪ ಇಲ್ಲದೇ ಇದ್ರೂ ಕೂಡ ಇವರು ಸಿದ್ದರಾಮಯ್ಯ ಅವ್ರನ್ನ ಸಿಲುಕ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇದೇ ರಾಮಕೃಷ್ಣ ಅವರು ಸೋಮಣ್ಣ ಅವ್ರ ವಿರುದ್ಧ ಖಾಸಗಿ ದೂರನ್ನು ಸಲ್ಲಿಸಿದ್ದಾರೆ. ಸೋಮಣ್ಣ ಅವ್ರ ವಿರುದ್ಧ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಹಾಗಾದ್ರೆ ಸೋಮಣ್ಣ ರಾಜೀನಾಮೆ ಕೊಡ್ತಾರಾ? ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಯಾಕೆ ಇವನ್ನೆಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮಾಡ್ಕೊತಾ ಇದ್ದಾರೆ? ಸಿದ್ದರಾಮಯ್ಯ ಅವ್ರ ವಿರುದ್ಧ ಈ ಷಡ್ಯಂತ್ರ ಏನು ನಡೀತಾ ಇದೆ, ಇವತ್ತು ನ್ಯಾಯಾಂಗದ ಮೇಲೆ ಇದು ಪ್ರಭಾವ ಬೀರುವಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಹಿಂದೆ CBI ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಆಡಳಿತ ಪಕ್ಷದ ಸದಸ್ಯರ ವಿರುದ್ಧ CBI ತನಿಖೆ ಮಾಡ್ತಾ ಇತ್ತು. ಇವತ್ತು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು CBI ಬಳಕೆ ಮಾಡಿಕೊಂಡು ಎಷ್ಟೋ ಆಡಳಿತ ಪಕ್ಷದ ಸಚಿವರ ಮೇಲೆ ಇರುವಂಥ ಹಗರಣಗಳ ಬಗ್ಗೆ ತನಿಖೆ ನಡೆಸಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರದವ್ರು ಯಾರೂ ತಪ್ಪೇ ಮಾಡಿಲ್ವಾ? ಇವತ್ತು ಶಿವಾಜಿ ಪ್ರತಿಮೆ ನಿರ್ಮಾಣ ಮಾಡಿದ್ರು, ಕುಸಿದು ಬಿದ್ದೋಯ್ತು. ಬಿಹಾರದಲ್ಲಿ ಒಂದೇ ವಾರದಲ್ಲಿ 15 ರಸ್ತೆಗಳು 5 ಸೇತುವೆಗಳು ಕುಸಿದು ಬಿದ್ದೋಗಿದ್ದಾವೆ. ಗುಜರಾತ್ನಲ್ಲಿ ಮಾರ್ಬಿ ಸೇತುವೆ ಬಿದ್ದು 150 ಜನ ಸತ್ರು. ಯಾಕೆ CBI ಕಣ್ಣು ಮುಚ್ಕೊಂಡು ಕೂತಿದೆ? ಎಸ್ ಬ್ರದರ್, ನಿಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾ ಬೇಡವಾ? ಸ್ವಾಮಿ, ನಾನೊಂದು ಹೇಳ್ತೀನಿ, ಇಲ್ಲಿರೋ BJP ಮತ್ತೆ JDS ಅವ್ರಿಗೆ ಹೇಳ್ತೀನಿ, BJP ಏಸ್ಕೆ ತಿಂದಿತ್ತು. ಅವ್ರು ಹೇಳೋದು ಏನು ಗೊತ್ತಾ, ನಾವು 3 ಜನ ಮುಖ್ಯಮಂತ್ರಿಗಳು ಮಾಡಿದ್ವಿ. ಏನಕ್ಕೆ ಮಾಡಿದ್ರು? ಹಗರಣಗಳ ಮೇಲೆ ಹಗರಣ ಮಾಡಿ 3 ಜನ ಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ನಾವು ಆ ಥರ ಮಾಡಲ್ಲ ಸ್ವಾಮಿ. ಆ ಅಮ್ಮ ಲೇಡೀಸ್ ಹೇಳಿದ್ರು, ಅಕ್ಕಿಯಲ್ಲಿ ಹುಳ ಇರುತ್ತೆ, ಆಯ್ಬೇಕು ಅಂತ. ಅಕ್ಕಿಯಲ್ಲಿ ಹುಳ ಇದ್ರೆ ಆಯ್ರಿ ಸ್ವಾಮಿ, ಆಯ್ರಿ, ಅದಕ್ಕೆ ತನಿಖೆ ಮಾಡಿಸಿ, ಅರೆಸ್ಟ್ ಮಾಡಿಸಿ. ನಾವು ಯಡಿಯೂರಪ್ಪನ ಥರ ಜೈಲಿಗೆ ಹೋಗಿರ್ಲಿಲ್ಲ. ಯಡಿಯೂರಪ್ಪ ಜೈಲಿಗೆ ಹೋಗಿದ್ಕೆ ಯಾರನ್ನ CM ಮಾಡಿದ್ರು? ಸದಾನಂದ ಗೌಡ್ರನ್ನ CM ಮಾಡಿದ್ರು. ಸದಾನಂದ ಗೌಡ್ರಂದು ರಾಸಲೀಲೆ ಗೊತ್ತಾಗಿದ್ಕೆ ಜಗದೀಶ್ ಶೆಟ್ಟರ್ನ ಮಾಡಿದ್ರು. ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು? 3 ಜನ CM ಮಾಡಿ ಏನು ಉದ್ಧಾರ ಮಾಡಿದ್ರು? ಕೊರೋನಾಲಿ ಎಷ್ಟು ಸ್ಕ್ಯಾಮ್ ಮಾಡಿದ್ರು? ಇದನ್ನ ಯಾರು ಕೇಳಲ್ಲ ಸ್ವಾಮಿ. ಅವತ್ತು ಕೊರೋನಾಲಿ ಸತ್ತಾಗ ಯಾರು ಹೋಗಿದ್ರೆ ಹೇಳಿ? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಲೀಡರ್ಗಳು ಹೋಗಿ ಮನೆಗೆ ಸಾಂತ್ವನ ಹೇಳಿ ಪರಿಹಾರನ ತಲುಪಿಸಿದ್ದಾರೆ. BJP ನಾಯಕರೆಲ್ಲ ಕೊಳ್ಳೆ ಹೊಡೆಯೋದ್ರಲ್ಲಿ ಬಿಸಿ ಇದ್ರು. ಅದೆಲ್ಲ ಗೊತ್ತಿರ್ಲಿಲ್ಲ ಅವ್ರಿಗೆ. ಇವತ್ತು ಮಾತಾಡ್ತಾ ಇದ್ದಾರೆ. ಸುಧಾಕರ್ ಸ್ಕ್ಯಾಮ್ ಮಾಡ್ತಾ ಇದ್ದ. ಸುಧಾಕರ್ ಒಬ್ಬ ದೊಡ್ಡ ಭ್ರಷ್ಟ. ಎಸ್, ಮುಖ್ಯಮಂತ್ರಿ ಒಬ್ಬ ಹಿಂದುಳಿದ ನಾಯಕ, OBC ನಾಯಕ, ದೈತ್ಯ ನಾಯಕ, ಮನುವಾದಿಗಳ ವಿರುದ್ಧ ಮಾತನಾಡ್ತಾರ ಕಾರಣಕ್ಕಾಗಿ BJPಯನ್ನ ಘಂಟಾಘೋಷವಾಗಿ ವಿರೋಧ ಮಾಡ್ತಾರ ಕಾರಣಕ್ಕಾಗಿ ಅವರ ಧ್ವನಿಯನ್ನು ಅಡಗಿಸಲು, ಆ ಮುಖಾಂತರ ಈ ದೇಶದ ಒಬ್ಬ ಹಿಂದುಳಿದ ನಾಯಕನನ್ನ ರಾಜಕೀಯ ಷಡ್ಯಂತ್ರ ಮೂಲಕ ಮುಗಿಸಲು ಪ್ರಯತ್ನ ಮಾಡ್ತಾರೆ ಎಂಬ ಗಂಭೀರ ಆರೋಪಗಳು ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಈ ರಾಜ್ಯದಲ್ಲಿ OBCಗಳ ನಾಯಕರನ್ನ ಮುಗಿಸ್ಲಿಕ್ಕೆ BJP ಮಾಡ್ತಿರ್ತಕ್ಕಂಥ ಮೊದಲ ಸ್ಟೆಪ್ ಇದು. ಇಲ್ಲ ಸರ್, ಇವ್ರು ಮಾಡಿರುವಂತ ಅಪರಾಧ ಇವನು ಜನಪ್ರತಿನಿಧಿ ಕೋಟೆಯಲ್ಲಿ ಜಾತಿ OBC ಜನರಲ್ ಅಂತ ಅಲ್ಲ, ತಪ್ಪು ಮಾಡವ್ರ ಇಲ್ವಾ? ಅಲ್ಲಲ್ಲ, ತಪ್ಪು ಮಾಡವ್ರ ಇಲ್ವಾ? ದೇಶದ ಪ್ರಧಾನಿ ಕೂಡ ಅಲ್ಲ, ಅವರು ಭ್ರಷ್ಟಾಚಾರ ಮಾಡವ್ರ ಇಲ್ವಾ? ಅದು ಮುಖ್ಯ. OBC ಭ್ರಷ್ಟಾಚಾರದಲ್ಲಿ ಸರ್, ಈ ದೇಶದ ಪ್ರಧಾನ ಮಂತ್ರಿಗಳು OBC ಅವರು. ಇವರು ಇಟಾಲಿಯ ಸೇವಕರು. ಇದು ವಾಸ್ತವಿಕ ದೂರವಾದ ಮಾತು. OBCಗೆ ಸಾಂವಿಧಾನಿಕ ಸ್ಥಾನಮಾನ OB ರಿಸರ್ವೇಶನ್ ಕೊಟ್ಟಿದ್ದೆ ನಮ್ಮ ಸರ್ಕಾರ. ನಮ್ಮ ಅಡ್ವಾಣಿ ಅವರು ಈಗ ನಮ್ಮ ಒಂದು ನಿಮಿಷ, ಅಲ್ಲ, ಸಿದ್ದರಾಮಯ್ಯನವರು ಅಷ್ಟೇ OBC ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಕೂಡ OBC ಅವರೇ. OBCಯಲ್ಲಿ ಏನೇನು ತರಬೇಕು? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಿರ್ಮಿತವಾದಂತ ಸರ್ಕಾರ. ಇಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರೇ ನಮ್ಮ ಕರಪ್ಷನ್ ಯಾಕೆ OBC ತರ್ತೀರಾ? OBC ಟ್ಯಾಗ್ ತರಬೇಡಿ. ಕರಪ್ಷನ್ ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಕೇಳ್ತಾ ಇರೋದು ಸಂವಿಧಾನನ ಎತ್ತಿಡಿರಿ. ಆದೇಶ ಕೊಟ್ಟು ರಾಜೀನಾಮೆ ಕೊಡ್ಲೇಬೇಕು. ಕೋರ್ಟ್ ಆದೇಶನ ಎತ್ತಿಡಲೇಬೇಕು. 35-36 MLAಗಳಿದಾರಲ್ಲ ಕಾಂಗ್ರೆಸ್ ಅಲ್ಲಿ, ಅದ್ರಲ್ಲಿ ಯಾರಾದ್ರೂ ಒಬ್ರು CM ಆಗಕ್ಕೆ ಯೋಗ್ಯತೆ ಇಲ್ವಾ? ಅರ್ಹತೆ ಇಲ್ವಾ? ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ಟು ಮಾಡಕ್ ಆಗಲ್ವಾ? ಸರ್, ಇವರೇ ಹೇಳಿದ್ರು ಇವಾಗ ಲೋಕಾಯುಕ್ತ ಮತ್ತೆ ACP ಇವ್ರ ಅಂಡರಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಇವರು ಹಿಂದೆ ಮುಂದೆ ನೋಡ್ಬಿಟ್ಟು CBI ಬರ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಾಂಗ್ರೆಸ್ನವ್ರಿಗೆ ಇದು ಗೋಲ್ಡನ್ ಆಪರ್ಚುನಿಟಿ. ಯಾಕೆ ಅಂದರೆ ನಾನು ಇದುವರೆಗೂ ಕಳಂಕ ಹೊತ್ತುಕೊಂಡೇ ಬಂದಿದ್ದೀನಿ. 40 ವರ್ಷಗಳ ಕಾಲ ಶುದ್ಧ ಆಡಳಿತ ಕೊಟ್ಟಿದ್ದೀನಿ. ಈಗಲೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾ ಇದೆ.
ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಶುದ್ಧವಾಗಿ ಬಂದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮೊದಲು ರಾಜೀನಾಮೆ ಕೊಡಿ, ಗೋಲ್ಡನ್ ಆಪರ್ಚುನಿಟಿ. ಇಲ್ಲ ಅಂದ್ರೆ ಅಪಾರ್ಚುನಿಟಿ ಕೊಟ್ಟರು, ಗೋಲ್ಡನ್ ಆಪರ್ಚುನಿಟಿ. ಜೀವನ ಪರ್ಯಂತ ನೀವು ತಪ್ಪಿತಸ್ಥರಾಗಿ ಇರಬೇಕಾಗತ್ತೆ, ಇದೇ ಕಪ್ಪು ಚುಕ್ಕೆ ಎಲ್ಲ ಬದುಕಬೇಕಾಗತ್ತೆ. ಬೇಡ, ದಯವಿಟ್ಟು ರಾಜೀನಾಮೆ ಕೊಟ್ಟು ಆ ತನಿಖೆ ಎದುರಿಸಿ ಶುದ್ಧ ಚಾರಿತ್ರ ಬನ್ನಿ. ಇಟ್ ಇಸ್ ಅನ್ ಆಪರ್ಚುನಿಟಿ ಗಿವನ್ ಬೈ ಬಿಜೆಪಿ, ಗೋಲ್ಡನ್ ಆಪರ್ಚುನಿಟಿ. ಉಪಯೋಗಿಸೋದು ಕಲಿಯಿಲ್ಲ. ದಯಮಾಡಿ ರಾಜೀನಾಮೆ ಕೊಟ್ಟು ರಾಜ್ಯದ ಮಾನ ಮರ್ಯಾದೆ ಉಳಿಸಿ. ಎಸ್, ರಾಜೀನಾಮೆಗೆ ಭಾರತೀಯ ಜನತಾ ಪಕ್ಷ ಒತ್ತಡವನ್ನು ಹಾಕ್ತಿರ್ತಕ್ಕಂಥದ್ದು. ಈಗ ನಿಮ್ಮವ್ರನ್ನ ರಾಜೀನಾಮೆ ಯಾವಾಗ ಕೊಡಿಸ್ತೀರಾ ಸರ್? ಈಗ ನಿಮ್ದು ಯಾವಾಗ ಸೆಟ್ರೇಟ್ ಮಾಡ್ತೀರಾ ಸರ್? ತಪ್ಪು ಮಾಡಿರೋದು ಸಿದ್ದರಾಮಯ್ಯನವರು. ನಾನು ಸ್ವಚ್ಛ ಮುಖ್ಯಮಂತ್ರಿ, ನಾನು ಪ್ರಾಮಾಣಿಕ ರಾಮಕೃಷ್ಣ ಹೆಗಡೆ ಕಾಲದಿಂದ ಬಂದಿರೋ ನಾನು ವ್ಯಕ್ತಿ ಅಂತೇಳಿ ಹಿಂದೆ ಆ ಜನತಾ ಪರಿವಾರದಿಂದ ಬಂದಂಥದ್ದು ರಾಮಕೃಷ್ಣ ಹೆಗಡೆ ಸಣ್ಣದೊಂದು ತಪ್ಪಾಗಿದ್ದಕ್ಕೆ ಏನೋ ಸರ್ಕಾರನ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋದ್ರು. ಇವರು ಡಿಸಾಲ್ವ್ ಮಾಡ್ಬೇಕು ಸರ್ಕಾರ. ನೀವು ಚುನಾವಣೆಗೆ ಹೋಗ್ಬೇಕಾ? ಇವ್ರು ಮಾಡ್ಲಿ. ನಾವು ಜನ ಏನು ಮೂರ್ಖರ ನಿಮಗೆ ಪದೇ ಪದೇ ಓಟ್ ಹಾಕಕ್ಕೆ? ನೀವು ಪ್ರಾಮಾಣಿಕರಾಗಿದ್ರೆ ರಾಜೀನಾಮೆ ಕೊಡ್ಬೇಕು. ಅವರು ಸಿದ್ದರಾಮಯ್ಯ ಅವರು ಪ್ರಾಮಾಣಿಕವಾಗಿದ್ರೆ ಅವರು ರಾಜೀನಾಮೆ ಕೊಡ್ಬೇಕು ಸರ್. ಅವರು ಸಮಾಜವಾದಿ ಸಿದ್ಧಾಂತ, ನಾವು ಹಿಂದೂ ದೇವರಾಜ ಅರಸು ಬಿಟ್ರೆ ನಾವೇನೇ ಅಂತ ಹೇಳ್ಕೊಂಬತ್ತಾ ಇದ್ರಲ್ಲ, ಈಗ ಅವರು A1 ಹಾಕಿದ್ದಾರೆ ಆರೋಪಿ, ಅದರಿಂದ ರಾಜೀನಾಮೆ ಕೊಡಬೇಕು. ಈಗ ನಿಮ್ಮ ಸಮಸ್ಯೆ ಏನು? ನಿಮ್ದು ಯಾವಾಗ ಬಗೆಹರಿಸ್ಕೊಂತೀರಾ? ನಾವು ಪಾಪ ಸಿದ್ದರಾಮಯ್ಯ ಅವರ ನೀತಿಗೆ ಬರೋಣ. ಏನಂತ ಹೇಳಿದ್ರು, ಲೋಕಾಯುಕ್ತ ಯಾರ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದವ್ರು ಯಾರು? ಇದೇ ಸಿದ್ದರಾಮಯ್ಯವರು. ಫೇರ್ ಜಸ್ಟಿಸ್ ಆಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕಂತ ಹೇಳಿದವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಆಮೇಲೆ ಇವಾಗ ಈ ನಮ್ಮ ನಾಡಿನ ಸಂಪತ್ತನ್ನು ಲೂಟಿ ಮಾಡಿದಂಥವ್ರಿಗೆ ಜೈಲಿಗೆ ಕಟ್ಟಬೇಕು ಅಂತ ಹೇಳಿದ್ದು ಯಾರು? ಇದೇ ಸಿದ್ದರಾಮಯ್ಯನವರು ಹೇಳಿರೋದನ್ನೇ ನಾವು ಹೇಳ್ತಾ ಇರೋದು ಇವಾಗ. ಸರ್ ಅಲ್ವಾ? ಕರೆಕ್ಟ್ ಅಲ್ವಾ? ಯಾಕ್ರಪ್ಪ ಕಾಂಗ್ರೆಸ್ ಅವರು ಸಡನ್ ಆಗಿ ಚೇಂಜ್ ಆಗ್ತೀರಾ ಸರ್? ಅವ್ರು ಹೇಳಿದ್ದ ನಾವು ಹೇಳ್ತಾ ಇರೋದು ಸರ್. ನಾವು ಸಿದ್ದರಾಮಯ್ಯ ಏನು ಆಸೆ ಪಡ್ತಾ ಇದ್ದಾರೋ ಅದನ್ನೇ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಭ್ರಷ್ಟಾಚಾರ ಆರೋಪದಲ್ಲಿ ಇದ್ದಾರೆ ತಾನೆ, ನೀವು ರಾಜೀನಾಮೆ ಕೊಟ್ಟು ಫೇರ್ ತನಿಖೆ ಏನಾಗಬೇಕಾಗಿದೆ ಆಗಲಿ. ಆವಾಗಲೇ ಇಲ್ಲಿರೋ ಲೋಕಾಯುಕ್ತ, ಹೋಮ್ ಮಿನಿಸ್ಟರ್ ಮಾಡಿರುವಂಥ ಲೋಕಾಯುಕ್ತ ಅವ್ರ ಅಡಿಯಲ್ಲೇ ಬರುತ್ತೆ. ಏನಾದರೂ ಈಗ ಲೋಕಾಯುಕ್ತ ಅಂದ್ರೆ ಸಂವಿಧಾನಿಕ ಸಂಸ್ಥೆ. ಯಾರು ಇವ್ರು ಹೇಳಿದ ಅವ್ರ ಅಡಿ ಬರುತ್ತೆ, ಇವ್ರ ಅಡಿ ಬರುತ್ತೆ ಅಂತ. ಹಂಗಂದ್ರೆ ಈ ದೇಶದಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆ ಆಯಾ ಸರ್ಕಾರದ ಅಡಿ ಬರುತ್ತೆ ಅಂತ ಹೇಳಿದ್ರೆ CBI ಕೂಡ ಸಾಂವಿಧಾನಿಕ ಸಂಸ್ಥೆ, ITED ಕೂಡ ಸಾಂವಿಧಾನಿಕ ಸಂಸ್ಥೆ. ಹಾಗಾದ್ರೆ ನಾವೆಲ್ಲ ಸಾಂವಿಧಾನಿಕ ಸಂಸ್ಥೆನ ಅನುಮಾನ ಮಾಡಕ್ಕೆ ಹೋದ್ರಿ ಕಾಂಗ್ರೆಸ್ನವರು CBI ಅದು ಅವ್ರ ಕಂಟ್ರೋಲ್ ಅಂತಾರೆ, ನೀವು ನೋಡ್ರಿ ಲೋಕಾಯುಕ್ತ ಅವ್ರ ಕಂಟ್ರೋಲ್ ಅಂತಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ ಸಾಂವಿಧಾನಿಕ ಸಂಸ್ಥೆಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಪಾರ್ಟಿದೊಂದು ಸಂಸ್ಥೆ ಮಾಡ್ಕೊಳ್ಳಿ, BJPದೊಂದು ಮಾಡ್ಕೊಳ್ಳಿ, JDS ಒಂದು ಮಾಡ್ಕೊಳ್ಳಿ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013-18ರಲ್ಲಿ CM ಆಗಿದ್ದಾಗ ಏನು ಮಾಡಿದ್ರು? 2016ರಲ್ಲಿ ಲೋಕಾಯುಕ್ತ ಸಂಸ್ಥೆನ ಅಧಿಕಾರ ಮೊಟಕುಗೊಳಿಸಿ ACB ತೆರೆದ್ರು. ಆಮೇಲೆ ಹೈಕೋರ್ಟ್ ಏನು ಮಾಡ್ತು? 2021-22ರಲ್ಲಿ ಹೈಕೋರ್ಟ್ ಹೇಳ್ತು ಲೋಕಾಯುಕ್ತನೇ ಇರಬೇಕು. ACB ಗುಜರಾತಲ್ಲೂ ಕೂಡ ಇದೆ, BJP ಆಡಳಿತ ರಾಜ್ಯಗಳಲ್ಲೂ ಇದೆ. ಹೌದು, ಲೋಕಾಯುಕ್ತ ಏನ್ ಮಾಡಿದ್ರು? ಅಧಿಕಾರ ಮುಟುಕ್ ಮಾಡಿದ್ರು. ಇವತ್ತು ಅಲ್ಲೂ ಲೋಕಾಯುಕ್ತ ಇದೆ. ಅಲ್ಲ, ಖಂಡಿತವಾಗ್ಲು ಇವತ್ತು ಅಧಿಕಾರ ಇದೆ ಲೋಕಾಯುಕ್ತ. ಬೇರೆ ಬೇರೆ ರಾಜ್ಯಗಳಲ್ಲಿ ACB ಇದೆ, BJP ಆಡಳಿತ ACB ಇದೆ, ಅಲ್ಲೂ ಲೋಕಾಯುಕ್ತ ಇದೆ. ಹಾಗಾದ್ರೆ ಏನು? ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು, ಅಲ್ಲೊಂದು ಕಾನೂನು. ನೋಡಿ, ಮೊನ್ನೆ ದೂರುದಾರರಾದ ಪ್ರದೀಪ್ ಕುಮಾರ್ ಜೊತೆ ನಿಮ್ಮ ನಾಯಕ, ನಮ್ಮ JDS ನ ನಾಯಕ, ಸಾಮಾಜಿಕ ಕಾರ್ಯಕರ್ತರು, ನಿಮ್ಮ JDS ನ ಅವ್ರ ನಾಯಕರಲ್ವಾ ಇದ್ರು ಕೂಡ. ನೋಡಿ, ನಮ್ಮ JDS ನ ನಾಯಕ ಅಂತ ಹೇಳಿ ಅದ್ರಲ್ಲಿ ಏನ್ ತಪ್ಪು? ನೀವು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರ್ತಾ ಇದ್ದೀರಾ, ಧೈರ್ಯವಾಗಿ ಹೇಳಿ. ನೋಡಿ, ನಮ್ಮ JDS ನಿಯೋಗ SP ಕಚೇರಿ, ಮೈಸೂರು ಲೋಕಾಯುಕ್ತ SP ಕಚೇರಿ, TJ ಉದೇಶ್ ಅವರ ಬಳಿ ಹೋಗಿ ಈಗ FIR ಆಗಿದೆ. ಅದಕ್ಕೆ ಅದರದ್ದಾದ ನಿಯಮ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ. ಕೋರ್ಟ್ ಆದೇಶ ಮಾಡಿದ್ರು FIR ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು, ಯಾವ ರೀತಿ ನಡೆಸ್ಕೊಂತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ, ಸಾರ್ವಜನಿಕರ ಪರ ಹೋರಾಟ ಮಾಡ್ತಾ ಇರೋದು. ಇದಕ್ಕೆ ನಾನು ಲೋಕಾಯುಕ್ತರು ಸಹಕರಿಸ್ತಾ ಇಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ತನಿಖೆ ಯಾವ ರೀತಿ CBI ತನಿಖೆ ಆಗಲಿ ಅಂತ ಸರ್, ಎಂಡೋರ್ಸ್ಮೆಂಟ್ ಕಾಪಿ ಕೊಡೋದಕ್ಕೆ ನಾವು ಅಲ್ಲಿ FIR ರಿಜಿಸ್ಟರ್ ಮಾಡಿ ಅಂತ ಹೇಳಿ ಎಂಡೋರ್ಸ್ಮೆಂಟ್ ಕಾಪಿ ಪ್ರಕಾರ CBI ತನಿಖೆ ಆಗಲಿ ಅಂತಾರ? ಹೌದು, CBI ತನಿಖೆ ಆಗಬಾರ್ದು ಅಂತ ನನ್ನ ಸಂಪುಟದಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಪೂರ್ವಾನ CBI ಕರ್ನಾಟಕಕ್ಕೆ ಬರೋದಕ್ಕೆ ರಕ್ಷಣಾತ್ಮಕ ತಂತ್ರ ಎಲ್ಲ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. CBI ಇದೆಯಲ್ಲ, ಅದು ಕೇಂದ್ರದ ಅಣತಿಯಂತೆ ಮಾಡುತ್ತಂತ ಅವ್ರು ಹೇಳ್ತಾರೆ. ಇವಾಗ SID ಅವ್ರು ತನಿಖೆ ಮಾಡಿದಾರಲ್ಲ ಸರ್, ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇವಾಗ ನಾಗೇಂದ್ರ ಬಾಬು ಅವ್ರ ಹೆಸರಿದೆಯಾ, ದದ್ದಾಲ್ ಅವ್ರ ಹೆಸರಿದೆಯಾ, ಯಾರ ಹೆಸರಿದೆ ಏನಂತ ಇವ್ರು
ಇವ್ರ ತನಿಖೆ ಮೇಲೆ. ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು, ಇವ್ರ ಮೇಲೆ ಹೆಂಗೆ ನಂಬಿಕೆ ಮಾಡ್ತೀರಾ? ಸೊ ಹಂಗಾಗಿ CBI ಬೇಕೇ ಬೇಕು, ರಾಜೀನಾಮೆ ಸಿದ್ದರಾಮಯ್ಯ ಕೊಳ್ಳೇಬೇಕು. ರಾಜೀನಾಮೆಗೆ ಭಾರತೀಯ ಜನತಾ ಪಕ್ಷ ಮತ್ತು JDS ಅವರು ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ನೀವು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯನ ಮಾಡ್ತಿದ್ದೀರಾ? 100%. ಯಾಕೆ ಇನ್ನೊಂದು ಹೇಳ್ತೀನಿ, ಇಲ್ಲಿ CBI ತನಿಖೆ ಬೇಕಿಲ್ಲ ಕರ್ನಾಟಕಕ್ಕೆ. 2 ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ, ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. 2011ರಲ್ಲಿ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಿದ್ದು ಯಾರು? ಕರ್ನಾಟಕ ಲೋಕಾಯುಕ್ತನೇ ಯಡಿಯೂರಪ್ಪನ ಅರೆಸ್ಟ್ ಮಾಡಿದ್ದು ಕರ್ನಾಟಕದಲ್ಲಿ. ಅವಾಗೇನು CBI ಬಂದಿರಲಿಲ್ಲ ಕರ್ನಾಟಕಕ್ಕೆ. ಇಲ್ಲಿ ತಪ್ಪಿತಸ್ಥರಿಗೆ ಲೋಕಾಯುಕ್ತನೇ ಸಾಕಷ್ಟು ಬುದ್ಧಿ ಕಲಿಸೋವಂಥ ಎಫೆಕ್ಟಿವ್ನೆಸ್ ಇದೆ. ಮತ್ತು ಈ CBI ಏನಾಗಿದೆ ಅಂದರೆ, ಈಗ ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡ್ದಂಗೆ ಇದು BJP ಅವ್ರನ್ನ ಪ್ರೊಟೆಕ್ಟ್ ಮಾಡೋವಂಥ ಒಂದು ಫೋರ್ಸ್ ಆಗಿದೆ ಹೊರತು ಇದು ಒಂದು ಎಫೆಕ್ಟಿವ್ ಮೀಡಿಯಾ. CBI ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಎಲ್ಲಿ CBI ಅವರು ಬಂದು ತನಿಖೆ ಮಾಡಿದ್ರು ಅಂತೇಳಿ ಕ್ಯಾಬಿನೆಟಲ್ಲಿ CBIನವರಿಗೆ ಮುಕ್ತ ತನಿಖೆಗೆ ಅವಕಾಶವನ್ನು ಕೊಡ್ತಿದ್ದಂಗೆ ಮಾಡಿರ್ತಕ್ಕಂಥದ್ದು. ಸರ್ ನೋಡಿ, ಇವತ್ತು ಇಡೀ ದೇಶದಲ್ಲಿ ಇದು 8ನೇ ರಾಜ್ಯ CBI ಅವ್ರನ್ನ ತಡೆ ಕೊಟ್ಟಿರೋದು. ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತು ಏನು ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ, ಇವೆಷ್ಟು ರಾಜ್ಯಗಳ ಜೊತೆ ಕರ್ನಾಟಕ ಒಂದು ಸಚಿವ ಸಂಪುಟದಲ್ಲಿ ಏನು ಮಾಡಿದೆ, CBI ಅವರು ಸುಮ್ಮನೆ ಬಂದು ಯಾರ್ಯಾರನ್ನು ಅರೆಸ್ಟ್ ಮಾಡೋಂಗಿಲ್ಲ, ಏನಾದರೂ ಮಾಡಬೇಕಂದ್ರೆ ಸಚಿವ ಸಂಪುಟದಿಂದ ಒಂದು ಪರ್ಮಿಷನ್ ತಗೋಬೇಕು ಅಂತ ಮಾಡಿದೆ. ಇದು ಕಾನೂನಾತ್ಮಕವಾದ ಒಂದು ಕ್ರಮ ತಗೊಂಡಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಪ್ರತಿ ಬಾರಿಯೂ ಕೇಂದ್ರದ ಆಡಳಿತ ಪಕ್ಷಗಳು ಎಲ್ಲ ವಿರೋಧ ಪಕ್ಷಗಳಿಗೆ CBI ಮತ್ತು EDಯನ್ನು ಬಳಸ್ಕೊಂಡು ಅವ್ರನ್ನ ಸುಮ್ಮನೆ ಜೈಲಿಗೆ ಹಾಕೋದಾಗಲಿ ತೊಂದರೆ ಮಾಡೋದಾಗ ಮಾಡ್ತಿರೋದನ್ನ ತಡೆಯೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವಿ. ಮತ್ತು CBI ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಸ್ವಾಮಿ, ನಾನು ಹೇಳೋದು ಈ ರಾಜಕೀಯ ಪಕ್ಷ ಎಲ್ಲ ರಾಜಕೀಯ ಪಕ್ಷದವರು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮದು ಸೇರಿದಂಗೆ ಹೇಳ್ಕೊಳ್ಳಿ. ನೀವು ರಾಜಕೀಯ ಪಾರ್ಟಿ ಅಲ್ಲ, ನಮ್ಮದು ಸೇರಿದಂಗೆ ಅಂತ ಹೇಳ್ಕೊಳ್ಳಿ. ಓಕೆ, ಈ ಪಕ್ಷದಲ್ಲಿ ಒಬ್ಬೊಬ್ಬ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಸ್ಕೊಂಡ್ರೆ ಸಾವಿರಾರು ಕೋಟಿ ಮೇಲೆ ಯಾವನಾರು ಕಡಿಮೆ ಸಂಪತ್ತು ಮಾಡ್ಕೊಂಡಿದ್ದಾರಾ? ಅದು ಬೆಂಗಳೂರಲ್ಲಿ ಸುತ್ತಲೂ ಕೂಡ 100,000 ಎಕರೆ ಜಾಗ ಮಾಡ್ಕೊಂಡು ಕೂತಿದ್ದಾರೆ. ಒಬ್ಬರಾರು ಸಾಚಗಳಿದ್ದಾರಾ? ಈಗ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕುರುಕ್ಷೇತ್ರ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನು ಆಗ್ತಿರ್ತಕ್ಕಂಥ, JDS ಕೂಡ ಒತ್ತಾಯನ ಆಗ್ತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ರಾಜೀನಾಮೆಯನ್ನು ಕೇಳಿದರು ಮತ್ತು JDSನವರ ಮೇಲೆ ಕೂಡ ಆರೋಪ ಬಂದಾಗ ಕಾಂಗ್ರೆಸ್ ರಾಜೀನಾಮೆ ಕೇಳಿದರು. ಅದೇ ರೀತಿ JDSನವರ ಮೇಲೆ ಆರೋಪ ಬಂದಾಗ ಕಾಂಗ್ರೆಸ್ ರಾಜೀನಾಮೆ ಕೇಳಿದರೆ ಅವರಿಗೆ ಒಂದು ಕಾನೂನು ನಮಗೊಂದು ಕಾನೂನು ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಇನ್ಮೇಲೆ ಚೆನ್ನಾಗಿ ನಡೀತಾ ಅಂತ ಒಂದು ಆತಂಕ ಜನರಿಗೆ ನಡೀತಿದೆ. ಯಾಕಂತ ಹೇಳಿದ್ರೆ ಈ 3 ಪಕ್ಷಗಳು ಅಥವಾ 4 ಪಕ್ಷಗಳ ಈ ರಾಜಕೀಯ ಕಿತ್ತಾಟದಿಂದ ಜನರಿಗೆ ಇವತ್ತು ತೊಂದರೆ ಆಗ್ತಿರ್ತಕ್ಕಂಥ, ಅಭಿವೃದ್ಧಿ ಕೆಲಸಗಳಿಗೆ ಅಡೆತಡೆ ಆಗ್ತಿರ್ತಕ್ಕಂಥ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಯಾವ ನಾಟಕ ನಿಮ್ಮದು? ಯಾವ ನಾಟಕನೂ ಇಲ್ವಾ ಸ್ವಾಮಿ. ಇದು ಜನಪರವಾದಂಥ ಸರ್ಕಾರ, ಒಳ್ಳೆ ಯೋಜನೆಗಳು ಕೊಟ್ಟಿದ್ದೀವಿ, ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಇನ್ನ 5 ವರ್ಷ ಕಂಪ್ಲೀಟ್ ನಾವು ಸರ್ಕಾರ ಮಾಡ್ತೀವಿ. BJP JDS ತಿಪ್ಪರ್ ಲಾಗ ಹಾಕಿದ್ರು ನಮ್ನೇನು ಮಾಡ್ಕೊಳಕ್ಕಾಗಲ್ಲ. ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಅವರು. ನೋಡಿ, ಅವ್ರು ಕೇಳೋವಂಥವ್ರು ಕೇಳ್ತಾನೆ ಇರ್ತಾರೆ. ಯಡಿಯೂರಪ್ಪ ಪಾಪ ಈ ಕುಮಾರಸ್ವಾಮಿನ ಆಪರೇಷನ್ ಕಮಲದ ಮುಖಾಂತರ ಬಾಂಬೆಗೆಲ್ಲ ಕರ್ಕೊಂಡೋಗಿ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ್ರೆ 2.5 ವರ್ಷಕ್ಕೆ ಕೆಳಗಡೆ ಇಳಿಸ್ಬಿಟ್ರು. ಯಾಕೆ 2.5 ವರ್ಷಕ್ಕೆ ಯಡಿಯೂರಪ್ಪನ ಕೆಳಗಡೆ ಇಳಿಸಿದ್ರು? ಏನ್ ಆರೋಪ ಇತ್ತು ಅವ್ರ ಮೇಲೆ? ಸ್ಯಾಂಟ್ರೋ ರವಿ, ಕೋವಿಡ್ ಹಗರಣ, ಇವೆಲ್ಲ ಹಗರಣಗಳನ್ನ ನಿಮ್ದೇ ಸರ್ಕಾರ ಇದೆಯಲ್ಲ ಸರ್, 1.5 ವರ್ಷ ಆಯ್ತಲ್ರಿ ನಿಮಗೆ. ನೀವೇ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್. ಇವತ್ತು ಅಶ್ವತ್ಥನಾರಾಯಣ ಅವ್ರದ್ದು ಕಿಯೋನೆಕ್ಸ್, ಸುಧಾಕರ್ ಅವ್ರದ್ದು ಕೋವಿಡ್ ಹಗರಣ, ಆಮೇಲೆ ಬೇರೆ ಹಗರಣಗಳು, ಆಮೇಲೆ ಯತ್ನಾಳ್ ಅವ್ರು ಹೇಳಿ CBI ತನಿಖೆ ಒತ್ತಾಯ ಮಾಡ್ತಿದ್ದಾರೆ. CBI ಅವ್ರ ಕೈಯಲ್ಲಿರುವಂತದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಯಾವುದೇ ಹಗರಣ ಆಗಿಲ್ಲದೆ ಇರುವಂತ ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆನೇ ಇಲ್ಲ. CBI ತನಿಖೆ ಬೇಕಾ? ಇವರು ರಾಜ್ಯಪಾಲರು ಇಟ್ಕೊಂಡೆ ಯಾವುದೋ ಒಂದು ಸಣ್ಣದು ತಗಲಾಕ್ಬಿಟ್ಟು ಈ ಥರ ಮಾಡ್ತಿದ್ದಾರೆ. ಇನ್ನು CBI ತೊಗೊಂಡ್ಬಿಟ್ಟು ಸಿದ್ದರಾಮಯ್ಯ ಇಲ್ಲೂ ಸಲ್ಲದ ಆರೋಪ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ. ಬಟ್ ಇಡೀ ದೇಶಕ್ಕೆ ಅಭಿವೃದ್ಧಿ ಕೆಲಸ ಏನಾದ್ರು ಕೇಳ್ತಿದ್ದಾರೆ ಇವರು ಅಣೆಕಟ್ಟು ಕಟ್ಟಿದಾರಾ? ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರಾ? ಸಿದ್ದರಾಮಯ್ಯ ರಾಜೀನಾಮೆ ಕೇಳೋಕೆ ಇವ್ರಿಗೆ ಏನು ಹಕ್ಕಿದೆ ಸ್ವಾಮಿ? ಏನು ತನಿಖೆ ಆಗಲಿ ಬಿಡಿ. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಖಂಡಿತ. ಯಾಕೆ ಅಂತಂದರೆ ಅವ್ರೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂದರೆ ಒಂದು ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಮೋದಿ ಅವರು ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಸರ್, ಅವ್ರ ಯೋಗ್ಯತೆಗೆ BJP ಅವ್ರಿಗೆ ನಮಗೆ ಬರಬೇಕಾಗಿರುವಂತ GST ಕೊಡಿ, ಅತಿ ಹೆಚ್ಚು ತೆರಿಗೆ ಕಟ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಾ? ಯಾವ ಕಾನೂನಲ್ಲೂ ಇಲ್ಲ ತನಿಖೆಯಲ್ಲಿ ಇದ್ದಾಗ ರಾಜೀನಾಮೆ ಕೊಡಬೇಕು ಅಂತ. ಹಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನರೇಂದ್ರ ಮೋದಿ ಅವ್ರು ಕೊಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ. FIR ಆಗಿದೆ 2023 ಆಗಿದೆ. ಅವತ್ತು FIR ಆಗಿರುವಂತ ಇವತ್ತು ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಅವ್ರು ರಾಜೀನಾಮೆ ಕೊಡಿ. ನೀವು ನಿಮ್ಮಲ್ಲಿ ಆರೋಪ ಇದ್ದವ್ರು ರಾಜೀನಾಮೆ ಕೊಡ್ತೀರಾ? ಸರ್, ನಮ್ಮಲ್ಲೂ ಹೌದು 100% ಕೊಡ್ತೀವಿ.
ರಾಜೀನಾಮೆ ಕೊಡಲಿಲ್ಲ ಅಂದರೆ ಇಂಥ ಅಸಮರ್ಥ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, 1.5 ವರ್ಷಗಳಲ್ಲಿ ಹಗರಣದ ಸರ್ಕಾರಗಳನ್ನು ಒತ್ತಿರತಕ್ಕಂಥ ಸರ್ಕಾರ ಇದ್ರೆ ಇರಬೇಕಾ, ಬರಲೇ ಕೂಡ್ದು ಜನ ತೀರ್ಮಾನ ಮಾಡಿ. ಇನ್ವೆಸ್ಟಿಗೇಷನ್ ಅಲ್ಲಿ ಕ್ಲಿಯರ್ ಆದ್ಮೇಲೆ ಅವರೇ ಮತ್ತೆ ಸಿಎಂ ಆಗಲಿ ಯಾರು ಬೇಡ ಅಂದ್ರು. ಇನ್ನೆಷ್ಟು ಹಗರಣ ಮಾಡಬೇಕು ಅಂತ ಕುರ್ಚಿಗೆ ಅಂಟ್ಕೊಂಡು ಕೂತಾರೆ ಸಿದ್ದರಾಮಯ್ಯನವರು. ನೈತಿಕತೆ ಇಲ್ಲ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ. ನ್ಯಾಯಾಲಯ ತೀರ್ಮಾನಕ್ಕೆ ಯಾರು ಬೇಕಾದರೂ ತಲೆ ಬಾಗಬೇಕು. ಇದು ಡೆಮಾಕ್ರಸಿ ಅಂಡರ್ ಅಂಬ್ರೆಲಾದೊಳಗಡೆ ಎಲ್ಲ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ರಾಜೀನಾಮೆ ಕೊಡಲೇಬೇಕು. ಎಫ್ಐಆರ್ ಆದ್ಮೇಲೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು. ಎಲ್ಲರಿಗೂ ಅಲ್ಲ, ಇವಾಗ ಬಂದಿರೋದು ಸಿದ್ದರಾಮಯ್ಯ ಕಾಂಗ್ರೆಸ್ ಮೂಡ ಹಗರಣ ತರ್ತಿದ್ದೇನೆ. ಕಾಂಗ್ರೆಸ್ ಪಾರದರ್ಶಕವಾಗಿ ತನಿಖೆ ಆಗಬೇಕಂದ್ರೆ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಸರ್ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ರಾಜೀನಾಮೆ ಸತ್ಯ ಯಾವತ್ತಿದ್ರು ಸತ್ಯನೇ. ಪೋಕ್ಸೋ ಪ್ರಕರಣದಲ್ಲಿರುವಂತ ಯಡಿಯೂರಪ್ಪ, ಮುನಿರತ್ನ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಕುಮಾರಸ್ವಾಮಿ ಇವರು ರಾಜೀನಾಮೆ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಈಗ ಮೋದಿ ಬಾಂಡ್ ಹಗರಣದಲ್ಲಿ ಇಲ್ವಾ ಅವರು? ಅವ್ರಿಗೆ ಯಾಕೆ ರಾಜೀನಾಮೆ ಕೊಡ? ಸರ್, ಈ ಎಲ್ಲ ಹಗರಣ ನಡೆದಿರೋದು ಬಿಜೆಪಿ ಆಡಳಿತ ಅವಧಿಯಲ್ಲಿ. ಫಲಾನುಭವಿಗಳು ಜನತಾದಳ, ಕಾಂಗ್ರೆಸ್. ಸಿಎಂ ರಾಜೀನಾಮೆ ಕೊಡ್ಬೇಕಾ? ಅವ್ರು ಕೇಳ್ತಿದ್ದಾರೆ. ಕೊಡಬೇಕು. ಸಿಎಂ ರಾಜೀನಾಮೆ ಕೊಡ್ಬೇಕಾ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಸರ್. ರಾಜ್ಯದ ರಾಜೀನಾಮೆ ಕೊಡಕ್ಕೆ ರಾಜೀನಾಮೆ ನೀಡಿ ದೇಶ ಕುಮಾರಸ್ವಾಮಿ ರಾಜೀನಾಮೆ ಯಾರು ಹಗರಣ ಬಿಜೆಪಿ ಪಕ್ಷಗಳು ರಾಜೀನಾಮೆ ಕೊಡಬೇಕು. ಬಂಡ ಜಗಮಣ್ಣ ಬಿಜೆಪಿ ಪಕ್ಷಗಳು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲೇಬೇಕು. ಅಪರಾಧ ಪ್ರೂವ್ ಆಗಿಲ್ಲ, ತಪ್ಪು ಮಾಡಿಲ್ಲ. ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಬೇಕು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಎಫ್ಐಆರ್ ಆದ ನಂತರ ಇದೀಗ ರಾಜಕೀಯ ಕುರುಕ್ಷೇತ್ರ ರಾಜ್ಯದಲ್ಲಿ ನಡೆತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಭಾರತೀಯ ಜನತಾ ಪಕ್ಷ ಅವಿರತವಾಗಿ ಹೋರಾಟವನ್ನು ನಂಬಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಲ್ಲ, ತನಿಖೆ ನಡೆಸ್ತಿದ್ದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಾಯಕರುಗಳು ನಿಂತಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಒಬ್ಬ ಹಿಂದುಳಿದ ನಾಯಕನನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಮತ್ತು ಧ್ವನಿಯನ್ನು ಅಡಗಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಅಂತೇಳಿ ಕಾಂಗ್ರೆಸ್ ಕೂಡ ಗಂಭೀರ ಆರೋಪ ಮಾಡ್ತಿರ್ತಕ್ಕಂಥ. ಆಮ್ ಆದ್ಮಿ ಪಾರ್ಟಿ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ಜನಮನದೊಂದಿಗೆ ನಿಮ್ಮ ಬಳಿ ಬರ್ತೀನಿ.